ಹೆಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಈ ಚಾಪ್ಟರ್ ಅಲ್ಲಿ ಸ್ವಲ್ಪ ಕ್ರೇಜಿ ವಿಷಯಗಳು, ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ವಿಷಯಗಳು ನಡೆಯುತ್ತೆ ಈ ಚಾಪ್ಟರ್ ಅಲ್ಲಿ. ಸೊ ಟೈಮ್ ವೇಸ್ಟ್ ಮಾಡಿದೆ, ಲೆಟ್ಸ್ ಗೆಟ್ ಇನ್ ಟು ಚಾಪ್ಟರ್. ಸೊ ಈ ಚಾಪ್ಟರ್ ನಾವು ರಿವ್ಯೂ ಮಾಡ್ತಾ ಇರೋದು 1147. ಚಾಪ್ಟರ್ ನ ಹೆಸರು ಥಿಂಗ್ಸ್ ವಿ ಫೈಂಡ್ ಸ್ಕೇರಿ ಅಂತ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸರಿನಾ, ಹಳೆದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸಗದಾಗಿದೆ. ಮತ್ತೆ ಈ ಚಾಪ್ಟರ್ ಅಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಯಮಟೋ ಕವರ್ ಪೇಜ್ ಸ್ಟೋರಿನ ನೋಡ್ತೀವಿ ಸರಿನಾ. ಯಮಟೋ ಕವರ್ ಪೇಜ್ ಸ್ಟೋರಿ ನಮ್ಗೆ ಈ ವಾರ ಏನ್ ಸಿಕ್ಕಿದೆ ಅಂದ್ರೆ, ನಮ್ಗೆ ಯಮಟೋ ಅವಳು ಎಲ್ಲ ಹೌಸ್ನ ಫುಲ್ ಎಲ್ಲ ಡಿಸ್ಟ್ರಾಯ್ ಮಾಡಾದ್ಮೇಲೆ ಆ ರೀಜನ್ ಅಲ್ಲಿ ಯಾರು ಡೈಮ್ಯೋ ಆಗಿರ್ತಾನೆ ಅಂದ್ರೆ ಅದು ರೈಸೋ ಆಗಿರ್ತಾನೆ. ಹೌದು, ನಮ್ಮ ನಿಂಜಾ ರೈಸೋ ಅಲ್ಲಿ ಆ ಪ್ಲೇಸ್ ನ, ಈ ಹೂನ ಬೇಸ್ ಏನಿತ್ತು ಆ ರೀಜನ್ ನ ಡೈಮ್ಯೋ ಆಗಿರ್ತಾನೆ. ಸೊ ಆದ್ರೂ ಕೂಡ ಅವನ ಹತ್ರ ಇರೋ ನಿಂಜಾ ಪವರ್ ನ ಯೂಸ್ ಮಾಡ್ಕೊಂಡು ಅವನು ಹೂನ ಕಂಡಿಡಿದು ಅವನ್ಗೆ ಶಿಕ್ಷೆ ಕೊಟ್ಟಿಲ್ಲ, ಅವನ ಜೊತೆ ಫೈಟು ಮಾಡಿಲ್ಲ. ಸೊ ಎಲ್ಲ ಫೈಟ್ ಎಲ್ಲ ಮುಗ್ದಾದ್ಮೇಲೆ ರೈಸೋ ಬಂದು ಯಮಾಟೋಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾನೆ. ಅಂದ್ರೆ ಅಂತ ಗ್ರೀಟಿಂಗ್ಸ್ ಎಲ್ಲ ಕೊಟ್ಟು ಅವನಿಗೆ ಥ್ಯಾಂಕ್ಸ್ ಎಲ್ಲ ಹೇಳ್ತಾ ಇದ್ದಾನೆ, ಅವನ ಥಿಂಗ್ಸ್ ತಿನ್ನಕ್ಕೆಲ್ಲ ಕೊಟ್ಟು. ಸೊ ರೈಸೋ ಡೈಮ್ಯೋ ಈ ರೀಸನ್ ಆಗಿದ್ರೆ ಸುಮ್ಮನೆ ಅವ್ನು ಮುಂಚೆನೆ ಮಾಡಬೇಕಿತ್ತು, ಹೂನ ಕಂಡಿಡಿದು ಅವನೇ ಫಸ್ಟ್ ಎಲ್ಲ ಮಾಡಬೇಕಿತ್ತು. ಆದ್ರೆ ಅವ್ನ ತಲೆನೇ ಕೆಡ್ಸ್ಕೊಂಡಿಲ್ಲ, ಯಮಾಟೋ ಬಂದು ಮಾಡಿ ಅಂತ ಬಿಟ್ಟಿರ್ಬೋದು ಅನ್ಸುತ್ತೆ. ಯಮಾಟೋ ಎಲ್ಲ ಬಂದು ಸರಿ ಮಾಡಾದ್ಮೇಲೆ ಇದೆಲ್ಲ ಆಗಿದೆ. ನೆಕ್ಸ್ಟ್ ಟೈಮ್ ನಾವು ಅದು ಕಂಡಿಡಿಯೋದು ನನ್ಗೆ ಕಷ್ಟ ಇಲ್ಲ ಸರಿ, ಯಾಕಂದ್ರೆ ಅವನದೇ ರೀಜನ್ ಅಲ್ಲಿ ಇರೋದ್ರಿಂದ ಹೂನ ಬಿಲ್ಡಿಂಗ್ ಅಲ್ಲಿ ಮೇಲ್ಗಡೆ ಒಂದು ದೊಡ್ಡದಾಗಿ ಹೂನ ಸಿಂಬಲ್ಲೇ ಇದೆ. ಅವ್ನು ದೊಡ್ಡ ಮಾಸ್ಕ್ ಇರುತ್ತಲ್ಲ, ಆ ಮಾಸ್ಕ್ ನ ಸಿಂಬಲ್ ಬಿಲ್ಡಿಂಗ್ ಮೇಲೆ ಟಾಪ್ ಆಗಿ ಕರೆಕ್ಟ್ ಆಗಿ ಇದೆ. ಇವಂದೇ ಇವಂದೇ ಬೇಸಿದು ಅಂತ ಗೊತ್ತಾಗ್ತಾ ಇದೆ. ಆದ್ರೂ ರೈಸೋ ಕಂಡಿಡಿದು ಮಾಡಿಲ್ಲ. ಮತ್ತೆ ಇನ್ನೊಂದು ಗಮನಿಸಬೇಕಾಗಿರೋದು, ಅದೇ ಪ್ಯಾನಲ್ ಅಲ್ಲಿ ನಮ್ಗೆ ಹಿಂದೆಗಡೆ ಒಂದಷ್ಟು ರೈಸೋನ ಕೈಗಡೆ ಕೆಲಸ ಮಾಡೋರು, ಅವರು ಆ ಹೂನ ಮಾಸ್ಕ್ ಇಟ್ಕೊಂಡು ಮಾಸ್ಕ್ ನ ಕಿತ್ತಾಕ್ಬಿಟ್ಟಿದ್ರ ಸೆಕಿನ ಹೂನ ಮುಖದಿಂದ ತೆಗೆದುಬಿಟ್ಟು ಅವರು ಹಿಂಗ್ ಕಿತ್ಕೊಂಡು ಅಂತ ಫುಲ್ ಎಲ್ಲ ಸೆಲೆಬ್ರೇಟ್ ಮಾಡ್ತಾರ ತರ ಕಾಣಿಸ್ತಾ ಇದೆ ಸರಿನಾ. ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಈ ಚಾಪ್ಟರ್ ಅಲ್ಲಿ ನಾವು ರೈಸೋನ ನೋಡೋದು ನನಗಂತೂ ಇಷ್ಟ ಆಯ್ತು. ಆದ್ರೆ ಅವನೇ ಫಸ್ಟ್ ಮುಂಚೆ ಬಂದು ಫೈಟ್ ಮಾಡಬೇಕಿತ್ತು ನನಗನ್ಸು. ನಿಮ್ಗೆ ಅನ್ಸುತ್ತೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಸರಿನಾ. ಇದೆಲ್ಲ ಆದ್ಮೇಲೆ ನಮ್ಗೆ ನೆಕ್ಸ್ಟ್ ನಾವು ಚಾಪ್ಟರ್ ಹೇಳ್ಬಿಟ್ಟಿದ್ವಿ, ಅಲ್ಲೇ ಬಿಟ್ಟಿದ್ವಿ. ಏನಂದ್ರೆ ಸಾಲು ರಾಬಿನ್ಗೂ ಮತ್ತೆ ಚಾಪರ್ಗೂ ಹೇಳ್ತಾ ಇರೋದು, ನೀವಿಬ್ರು ಬರಬೇಡಿ, ನೀವಿಬ್ರು ನನ್ ಪಾಸ್ವರ್ಟ್ ಆದ್ಮೇಲೆ ಒಳ್ಳೆ ಮೂವ್ಮೆಂಟ್ ನ ನೋಡ್ಕೊಂಡು ಬನ್ನಿ, ಆಚೆ ಬಂದು ಮಕ್ಕಳನ್ನ ಕಾಪಾಡಿ ಅಂತ ಸಾಲು ಅವನ್ ಬಿಯರ್ಡ್ ಅಲ್ಲಿ ಇರುವಂತ ರಾಬಿನ್ ಮತ್ತೆ ಚಾಪರ್ಗೆ ಸೈಲೆಂಟ್ ಆಗಿ ಹೇಳ್ತಾ ಇರೋದನ್ನ ಕೇಳಿಸ್ಕೊತೀವಿ ನಾವು ಸರಿನಾ. ಇಷ್ಟೆಲ್ಲ ಆದ್ಮೇಲೆ ಅಲ್ಲಿ ಸಮರ್ಸು ಸಾಲ್ಗೆ ಹೇಳೋದಕ್ಕೆ ಶುರು ಮಾಡ್ದಾನೆ, ಓ ನೀನೇ ಅಲ್ವಾ ಆ ಹೋರಾಟದಲ್ಲಿ ಇಬ್ರು ತಪ್ಪಿಸ್ಕೊಂಡಿದ್ರಲ್ಲ ಅದ್ರಲ್ಲಿ ನೀನು ಒಬ್ಬನಾ ಅಂತ ಕೇಳ್ತಾನೆ. ಯಾಕಂದ್ರೆ ಅಲ್ಲಿ ಸಾಲ್ ಇರೋದು ಮಾತ್ರ ಗೊತ್ತು, ರಾಬಿನ್ನು ಅಲ್ಲೇ ಇದ್ದಾನೆ ಅಂತ ಸಮರ್ಸ್ಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರನೇ ಅವನು ಸಾಲ್ನ ಒಬ್ನೇ ಮೆನ್ಷನ್ ಮಾಡಿ, ನೀನು ಅದ್ರಲ್ಲಿ ಒಬ್ಬ ಹೋರಾಟದಲ್ಲಿ ತಪ್ಪಿಸ್ಕೊಳ್ಳೋದು ನೀನು ಕಾರಣ ಅಲ್ವಾ ಅಂತ ಅವನು ಮೆನ್ಷನ್ ಮಾಡಿ ಹೇಳ್ತಾನೆ. ಮೆನ್ಷನ್ ಮಾಡಿ ಹೇಳ್ಬೇಕಾದ್ರೆ ರಾಬಿನ್ನು ಮತ್ತೆ ಚಾಪರ್ ತುಂಬಾ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾರೆ, ಅವನೇನು ಮಾತಾಡ್ಲಿ ಅಂತ ಸರಿನಾ. ಆದ್ರೆ ಫುಲ್ ಅವನ ಹತ್ರ ಥೋನ್ಸ್ನೆಲ್ಲ ಅವ್ನು ಫುಲ್ ಟ್ರ್ಯಾಪ್ ಮಾಡಿ, ಜೈಂಟ್ ಥೋನ್ಸ್ ಟ್ರ್ಯಾಪ್ ಮಾಡಿ ಸಾಲ್ನ ಬೀಳ್ಸಿರ್ಬೇಕಾದ್ರೆ ಅದೇ ತರನೇ ನಾವು ಅಲ್ಲಿ ನೆಕ್ಸ್ಟ್ ನಾವು ಪಕ್ಕದಲ್ಲೇ ಗುಂಕೋನ ನೋಡ್ತೀವಿ. ಗುಂಕೋ ಎಲ್ಲಾ ಸ್ಟ್ರಾ ಹ್ಯಾಟ್ಸ್ ನ ಓದ್ ಚಾಪ್ಟರ್ ಅಲ್ಲಿ ಹೆಂಗೆ ಅವನು ಕಾಲೇಜ್ ನ ಚಿಕ್ಕ ಬೋಟ್ ಅಲ್ಲಿ, ಕಾಲೇಜ್ ಪೈರೇಟ್ಸ್ ಬೈಟ್ ಅಲ್ಲಿ ಎಲ್ಲಾರನು ಒಡೆದು ಆಚೆ ಹಾಕ್ತಿದ್ನಲ್ಲ, ಅದೇ ತರನೇ ಗುಂಕೋ ಇವಾಗ ಎಲ್ಲಾ ಸ್ಟ್ರಾ ಹ್ಯಾಟ್ಸ್ ನ ಮತ್ತೆ ಕ್ಯಾಪ್ಚರ್ ಮಾಡಿ ಅವಳ ಬ್ಯಾಂಡೇಜ್ ಫ್ರೂಟ್ ಇಂದ ಅವಳನ್ನ ಟೈ ಮಾಡಿ ಎಲ್ಲಾನು ಗುಡ್ಡೆ ಹಾಕಿ ಕಟ್ಟಾಕ್ಬಿಟ್ಟಿದ್ದಾಳೆ. ಇಷ್ಟು ಆಗಿರೋದು. ನಾನು ಅನ್ಕೊಂಡೆ ಎಲ್ಲರೂ ಒಬ್ಬೊಬ್ಬರ ಹತ್ರ ಬಿದ್ದಿರ್ತಾರೆ, ಎಲ್ಲರೂ ಇವಾಗ ಮತ್ತೆ ರೀಗ್ರೂಪ್ ಆಗಿ ಮತ್ತೆ ಫೈಟ್ ಮಾಡೋದಕ್ಕೆ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲ, ಗುಂಕೋನೆ ಎಲ್ಲಾರನ್ನೂ ಹತ್ರನು ಹೋಗಿ ಅವನ್ನೆಲ್ಲ ಹಿಡ್ಕೊಂಡ್ಬಂದು ಕಟ್ಟಾಕಿ ಕೂರ್ಸಿದಾಳೆ ಸರಿನಾ. ಇದನ್ನೆಲ್ಲ ನೋಡ್ಬಿಟ್ಟು ಓ ಸ್ಟ್ರಾ ಹ್ಯಾಟ್ಸು ಇಲ್ಲೇ ಬಂದ್ರ, ಓ ಸದ್ಯ ಒಳ್ಳೇದಾಯ್ತು, ಇವ್ರನ್ನು ಇಟ್ಕೊಂಡು ಹೋಗ್ಬೇಕಾ ನಾವು ಅಂತ ಸಮರ್ಸ್ ಕೆಳಕ್ಕೆ ಶುರು ಮಾಡ್ತಾನೆ. ಆದ್ರೆ ಕ್ವಿಲ್ಲಿಂಗ್ ಹ್ಯಾಮು ಅವನು ಟ್ರಾನ್ಸ್ಪಾಂಡರ್ಸ್ ನಲ್ಲಿ ಮಾತಾಡ್ತಿದ್ರಲ್ಲ ಅವರಿಬ್ರು, ಅವಾಗ ಅದು ಕಿಲ್ಲಿಂಗ್ ಹ್ಯಾಮ್ ಅದನ್ನ ಕೇಳಿಸ್ಕೊಂಡು, ಇದೆಲ್ಲ ನಮ್ ಕೆಲಸ ಅಲ್ಲ, ನಾವು ಬರೀ ಏನ್ ಮಾಡೋಣ ಕೆಲಸ ಏನಿದೆ ಅದನ್ನ ಮಾತ್ರ ಮುಗಿಸ್ಕೊಂಡು ಹೋಗೋಣ, ಸ್ಟ್ರಾ ಹ್ಯಾಟ್ಸ್ ನಮ್ಗೆ ತರಣವೆಲ್ಲ ಬೇಡ ಅಂತ ಕ್ವಿಲ್ಲಿಂಗ್ ಹ್ಯಾಮ್ ನೀಟಾಗಿ ಮೆನ್ಷನ್ ಮಾಡಿ ಅವ್ರಿಗೆ ಎಚ್ಚರಿಕೆ ಮೂಡಿಸ್ತಾನೆ. ಯಾಕೆಂದ್ರೆ ನಾವು ಮುಂಚೆನೂ ನೋಡಿದ್ವಿ, ಲೂಚಿ ಏನಿರ್ತಾನೆ ಸೈಫರ್ ಪೋಲಿಂದ, ಲೂಚಿನೂ ಅವನಿಗೇನು ಕೊಟ್ಟಿರೋ ಕೆಲಸ ಮಾಡಿ ಅವನದು ಹೋಗ್ಲಿಲ್ಲ, ಅವನು ಸ್ಟ್ರಾ ಹ್ಯಾಟ್ಸ್ ಜೊತೆಗೆ ಫೈಟ್ ಮಾಡಲೇಬೇಕು ಅಂತ ಹೋಗಿ ಅದನ್ನ ಫೈಟ್ ತಣ್ಣ ಮಾಡ್ಕೊಂಡಿದ್ದ. ಸೊ ಅದೇ ತರನೇ ಇಲ್ಲೂ ಅಷ್ಟೇ ಕ್ವಿಲ್ಲಿಂಗ್ ಹ್ಯಾಮು ಅದನ್ನ ಎಲ್ಲರಿಗೂ ಎಚ್ಚರಿಕೆ ಮೂಡಿಸ್ತಾರೆ, ನಮ್ ಕೆಲಸ ಏನಿದೆ ಮಾಡ್ಕೊಂಡು ಹೋಗೋಣ, ನಮ್ಗೆ ಬೇರೆದೆಲ್ಲ ಬೇಕಾಗಿಲ್ಲ ನಮ್ಗೆ ಅಂತ ಹೇಳ್ತಾ ಇದ್ದಾನೆ. ಅದೇ ತರನೇ ಇದೆಲ್ಲ ನಾವು ಮತ್ತೆ ಸ್ಟ್ರಾ ಹ್ಯಾಟ್ಸ್ ಹತ್ರ ನೋಡ್ತೀವಿ. ಅಲ್ಲಿ ನಾಮಿ ಜಿಂಬೆಗೆ ಸಿಕ್ಕಾಪಟ್ಟೆ ಬೈತಾ ಇದ್ದಾಳೆ ಸರಿನಾ. ಯಾಕೆಂದ್ರೆ ಜಿಂಬೆ ನಾವೆಲ್ಲ ನಿಮ್ ಜೊತೆ ಸೇಫ್ ಆಗಿರ್ತೀವಿ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಈ ತರ ಎಲ್ಲ ಓಡಿಸ್ಕೊಂಡಿದ್ಯಾ, ನೀನು ಈ ತರ ಎಲ್ಲ ಮಾಡಿದ್ಯಾ ಅಂತ ಜಿಂಬೆಗೆ ಬೈತಾ ಇದ್ದಾಳೆ ಸರಿನಾ. ಆದ್ರೆ ಜಿಂಬೆ ಅದಕ್ಕೆ ಬೈಬೇಡ, ನನಗೆ ಸಮಾಧಾನವಾಗಿರೋ ಯೋಚನೆ ಮಾಡಕ್ ಬಿಡು, ನಾನು ಯೋಚನೆ ಮಾಡ್ತಾ ಇದ್ದೀನಿ ಈ ಎಬಿಲಿಟಿನ ಹೆಂಗ್ ಎದುರಿಸೋದು, ಇದನ್ನ ಹೆಂಗ್ ತಪ್ಪಿಸ್ಕೊಳ್ಳೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಜಿಂಬೆ ಯೋಚನೆ ಮಾಡ್ತಾನೆ. ಯಾಕಂದ್ರೆ ಇಷ್ಟು ಚಂದಲ್ಲಿ ಜಿಂಬೆನೆ ಸ್ವಲ್ಪ ಸ್ಮಾರ್ಟ್ ಈ ತರ ವಿಷಯಗಳಲ್ಲಿ. ಯಾಕೆಂದ್ರೆ ಅವನು ಸಿಕ್ಕಾಪಟ್ಟೆ ವಾರ್ನ ಸಿಕ್ಕಾಪಟ್ಟೆ ಫೈಟ್ಸ್ ನ ಮಾಡಿರ್ತಾನೆ.
ಅವನಿಗೆ ಈ ತರ ಪವರ್ನ ಯಾವ ತರ ಎದುರಿಸಬೇಕು ಅಂತ ಸ್ವಲ್ಪ ಯೋಚನೆ ಮಾಡೋಕೆ ಟೈಮ್ ಬೇಕಾಗಿರುತ್ತೆ. ನನಗೂ ಅವ್ನು ಕೇಳಿದ್ನಲ್ಲ, ಅವ್ನು ನಾಕ್ಔಟ್ ಆಗಿ ಬಿದ್ದಿರ್ತಾನೆ ಹೊರತು ಅವನು ಫುಲ್ ಡಿಫೀಟ್ ಅಂತೂ ಆಗಿರಲ್ಲ. ಆದ್ರೆ ಇವಾಗ ಕಟ್ ಹಾಕಿರೋದ್ರಿಂದ ಫುಲ್ ಎಲ್ಲಾರನ್ನೂ ಕಟ್ ಹಾಕಿರೋದ್ರಿಂದ ಇವಾಗ ಜಿಮ್ಮೇನೆ ಏನಾರು ಮಾಡಬೇಕು ಅಂತ ಅನ್ಸ್ತದೆ ನನಗೆ. ಈಗ ಎಲ್ಲರನ್ನೂ ಬ್ಯಾಂಡೇಜ್ ಫುಟಲ್ಲಿ ಹಾಕ್ಬಿಟ್ಟು ಕಟ್ ಹಾಕ್ಬಿಟ್ಟವ್ರೆ. ಜಿಮ್ಮೇನೆ ಏನಾರ ಮಾಡಿ ಯೋಚನೆ ಮಾಡಿ ಏನಾರು ಮಾಡಬೇಕು, ಮತ್ತೆ ಜಿಮ್ಮೇನೆ ಮಾಡ್ತಾನೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಈ ತರ ಎಲ್ಲ ಡೈಲಾಗ್ಸ್ ಎಲ್ಲ ಕೊಟ್ಮೇಲೆ ನಮಗೆ ಏನು ಮಾಡ್ತಾನಿಲ್ಲ ಅಂತ ಡೈಲಾಗ್ಸ್ ಕೊಟ್ಮೇಲೆ ಜಿಮ್ಮೇನೆ ಏನಾರ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ಅನ್ಸುತ್ತೆ. ನೆಕ್ಸ್ಟ್ ಆಮೇಲೆ ಬ್ರುಕ್ಕು ನೋಡ್ಬಿಟ್ಟು ಮತ್ತೆ ಏನೋ ಯೋಚನೆ ಮಾಡ್ತಾರ ತರ ಕಾಣಿಸ್ತದೆ ಸರಿನಾ ನನಗೆ. ಬ್ರುಕ್ಕು ನೋಡ್ಬಿಟ್ಟು ಮತ್ತೆ ಗುಂಕೋ ಫೈನಲಿ ಬ್ರುಕ್ ನ ಐಡೆಂಟಿಫೈ ಮಾಡ್ತಾಳೆ. ಐಡೆಂಟಿಫೈ ಮಾಡ್ಬಿಟ್ಟು ಅವಳ ಒಂದು ಆರೋನ ಅವಳ ಕೆಲೆ ಬ್ರುಕ್ ಹತ್ರ ತಿರ್ಗಿಸ್ತಾಳೆ. ಮತ್ತೆ ಅವಳು ಆರೋನ ಡೈರೆಕ್ಟ್ ಆಗಿ ತಿರ್ಗಿಸಿಲ್ಲ, ಆರೋ ಇಂದ ಅವಳು ಬ್ಯಾಂಡೇಜ್ ಇಂದ ಒಂದು ಸೋರ್ಡ್ ನ ಕ್ರಿಯೇಟ್ ಮಾಡಿದಾಳೆ. ಇದು ಇಂಪಾರ್ಟೆಂಟ್ ವಿಷಯ. ಅವಳು ನಾವು ಬರ್ಡ್ನ ಕ್ರಿಯೇಟ್ ಮಾಡೋದು ಎಲ್ಲ ಬೂಟ್ಸು ಕೈ ಇದೆಲ್ಲ ಮಾಡೋದು ಇದೆಲ್ಲ ನೋಡಿದೀವಿ ನಾವು. ಇದೇ ತರನೇ ಅವಳ ಬ್ಯಾಂಡೇಜ್ ಫುಟ್ ಇಂದ ಅವಳು ಒಂದು ಸೋರ್ಡ್ ನ ಕ್ರಿಯೇಟ್ ಮಾಡಿ ಆ ಸೋರ್ಡ್ ನ ಬ್ರುಕ್ ಮುಖಕ್ಕೆ ಹತ್ರ ಇಟ್ಬಿಟ್ಟು ನೀನೇ ಅಲ್ವಾ ಅಂತ ಹೇಳಕ್ ಶುರು ಮಾಡ್ತಾಳೆ. ಅದನ್ನ ನೋಡ್ಬಿಟ್ಟು ಓ ಮತ್ತೆ ಬಂದ್ಬಿಟ್ಲಪ್ಪ ಅಂತ ಹೊಸ ಫುಲ್ ಶಾಕ್ ಆಗ್ಬಿಟ್ಟು ಓ ಮತ್ತೆ ಬಂದ್ಬಿಟ್ಲು ಈ ಜಾಂಬಿ ಲೇಡಿ ಅಂತ. ಜಾಂಬಿ ಲೇಡಿ ಅಂತೆ ಕ್ರಿಯೇಟ್ ಆಗಿದೆ ಮತ್ತೆ ಬುರುಕ್ಕೆ ಬೆದರ್ಸಕ್ ಸ್ಟಾರ್ಟ್ ಮಾಡ್ತಾಳೆ. ಗುಂಕೋ ಬೆದರ್ಸಕ್ ಸ್ಟಾರ್ಟ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ನಿನ್ನ ಲೈಫು ನನಗೆ ಬಿಲಾಂಗ್ ಆಗತ್ತೆ, ನೀನ್ ಇನ್ಮೇಲೆ ನನಗೆ ಮ್ಯೂಸಿಕ್ ಮಾಡಿಕೊಂಡು ನನ್ನ ಕಾಲ್ ಕೆಳಗಡೆ ಬಿದ್ದಿರ್ತೀಯ ಅಂತ ಬ್ರುಕ್ಗೆ ಬೆದರಿಕೆ ಹಾಕಕ್ಕೆ ಶುರು ಮಾಡ್ತಾಳೆ ಗುಂಕೋ. ಸೊ ಬ್ರುಕ್ಗೆ ಏನು ಅಂತ ಅವನು ಸಾಲ್ಕಿಂಗ್ ಅಂತ ಗುಂಕೋಗೆ ಗೊತ್ತಿದೆ, ಅಬ್ಸಲ್ಯೂಟ್ಲಿ ಫ್ಯಾನ್ ಆಗಿರ್ತಾಳೆ. ಸೊ ಇದನ್ನ ನೋಡಾದ್ಮೇಲೆ ನಾಮಿಗೆ ಮತ್ತೆ ಇಳ್ದವ್ರಿಗೆಲ್ಲರಿಗೂ ಶಾಕ್ ಆಗುತ್ತೆ. ಇವಳಿಗೆ ನಮ್ಮ ಹೆಸರುಗಳೆಲ್ಲ ಗೊತ್ತಾ, ನಮ್ಗ ಬ್ರುಕ್ ಅಂದ್ರೆ ಯಾರು ಅಂತ ಗೊತ್ತಾ, ಸಾಲ್ಕಿಂಗ್ ಯಾರು ಅಂತ ಗೊತ್ತಾ ಅಂತ ನಾಮಿ ಉಸಾಪ್ ಎಲ್ಲ ಶಾಕ್ ಮಾಡಕ್ ಶುರು ಮಾಡ್ತಾನೆ. ಇವಳು ಸೆಲೆಸ್ಟಿಯಲ್ ಡ್ರ್ಯಾಗನ್ ಆಗಿದ್ರು ಸಾಲ್ಕಿಂಗ್ಗೆ ಫ್ಯಾನ್ ಆಗಿದ್ದಾಳ ಇವಳು ಅಂತ ಅವನು ಎಲ್ಲ ಫುಲ್ ಶಾಕ್ ಆಗಿ ಶುರು ಮಾಡ್ತಾನೆ. ಯಪ್ಪ ಆಮೇಲೆ ಇದನ್ನ ಕೇಳಿಸ್ಕೊಂಡು ಸಮ್ಮರ್ಸ್ ಅಲ್ಲೇ ಇದನ್ನ ಪಕ್ಕದಲ್ಲೇ ಅವನಂತಾನೆ, ಏಯ್ ನಮ್ಗೆ ಇದೆಲ್ಲ ಬೇಕಾಗಿಲ್ಲ, ಸ್ಟ್ರಾಟ್ಸ್ ಜೊತೆ ಎಲ್ಲ ಫೈಟ್ ಮಾಡಕ್ಕೆಲ್ಲ ನಮ್ಗೆ ಇವಾಗ ಎಲ್ಲ ಟೈಮ್ ಇಲ್ಲ, ಅವ್ರ ಜೊತೆ ಬೆಲ್ಲ ಬಿಟ್ಬಿಟ್ಟು ಕಟ್ಟಾಕ್ತಿದ್ಯ ಹೆಂಗೋ, ಅವ್ರು ನಮ್ಮ ತೊಂದರೆ ಕೊಡೋದ್ರಿಂದ ಅವ್ರು ದೂರ ಆಗಿರ್ತಾರೆ, ಅವ್ರನ್ನ ಬಿಟ್ಬಿಟ್ಟು ನಮ್ ಕೆಲಸ ಇಲ್ಲಿಂದ ಅದನ್ನ ಮಾಡ್ಕೊಳ್ಳೋಣ ಅಂತ ಸಮರ್ಸ್ ಅವ್ರಿಗೆ ವಾರ್ನಿಂಗ್ ಮಾಡ್ತಾನೆ ಗುಂಕೋಗೆ. ಆದ್ರೆ ಗುಂಕೋ ಇಷ್ಟೆಲ್ಲ ಹೇಳಿದ್ದಕ್ಕೆ ಬ್ರುಕ್ ಅವನಿಗೆ ಒಂದು ಕೋಲ್ಡ್ ರಿಪ್ಲೈ ಕೊಡ್ತಾನೆ. ಏನಪ್ಪ, ಯಂಗ್ ಲೇಡಿ ನನ್ನ ಲಾಯಲ್ಟಿ ಇರೋದು ಬರೀ ಸ್ಟ್ರಾ ಹ್ಯಾಟ್ಸ್ ಒಬ್ಬರಿಗೆನೆ, ಯಾಕಂದ್ರೆ ಅವ್ರು ನನಗೆ ಇನ್ನೊಂದು ಜೀವನನ ಕೊಟ್ಟಿದ್ದಾರೆ. ಸ್ಟ್ರಾ ಹ್ಯಾಟ್ ಲೂಫಿ ನನಗೆ ಇನ್ನೊಂದು ಜೀವನನ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನನ್ನ ಸಾಯೋವರೆಗೂ ನನ್ನ ಲಾಯಲ್ಟಿ ಇರೋದು ಸ್ಟ್ರಾ ಹ್ಯಾಟ್ ಲೂಫಿ ಮಾತ್ರ ಅಂತ ಅವನು ಹೇಳ್ತಾನೆ. ಅದಕ್ಕೋಸ್ಕರ ಗುಂಕೋ ಹೇಳ್ತಾನೆ, ಓ ಹಂಗಾರೆ ನಿನ್ ಜೀವನ ತೆಗೆದ್ಬಿಟ್ಟು ನೀನು ಅವನಿಗೆ ಸಪೋರ್ಟ್ ಮಾಡ್ತೀಯಾ ಅಂತ ಕೇಳ್ತಾನೆ. ಹೌದು, ನಾನು ಸಾಯೋವರೆಗೂ ನನ್ನ ಹಾನರ್ ಇಂದ ಬದುಕಿ ನಾನು ಲೂಫಿಗೆ ಸಪೋರ್ಟ್ ಮಾಡ್ತೀನಿ, ಆದ್ರೆ ಇಲ್ಲ ಅಂದ್ರೆ ನಾನು ಸತ್ಯ ಹೋಗ್ತೀನಿ ಅಂತ ಬ್ರುಕ್ ರಿಪ್ಲೈ ಕೊಟ್ಟೆ ಬಿಡ್ತಾನೆ. ಇದನ್ನ ಕೇಳಿಸ್ಕೊಂಡು ಗುಂಕೋ ಬ್ರುಕ್ಗೆ ಒದ್ದೆ ಬಿಡ್ತಾಳೆ. ಬ್ರುಕ್ ಹೋಗಿ ಹಿಂದೆ ಬೀಳ್ತಾನೆ. ಸೊ ಸೂಪರ್ ಮೂಮೆಂಟ್, ಲಾಯಲ್ಟಿ ಮೂಮೆಂಟ್ ಅಂತ ಹೇಳ್ಬೋದು. ಬ್ರುಕ್ ನ ಲಾಯಲ್ಟಿ ತೋರಿಸುತ್ತೆ ಎಷ್ಟಿದೆ ಅಂತ. ಎಲ್ಲಾರು ಅನ್ಕೊಂಡ್ಬಿಟ್ಟಿದ್ರು ಬ್ರುಕ್ ಒಪ್ಕೊಂಡ್ಬಿಡ್ಬೋದು ಅಂತ, ಯಾಕಂದ್ರೆ ಪ್ರಾಕ್ಟೀಸ್ ಎಲ್ಲ ಇದು ಬರಲೇ ಇಲ್ಲ, ಮುಂದಕ್ಕೆ ಇರುತ್ತಾ ಗೊತ್ತಾಗದೆ ನಮ್ಗೆ ಮುಂದೆ ಸರಿನಾ. ಇದಂತೂ ನೋಡಿದ ತಕ್ಷಣ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಬ್ರುಕ್ ನ ಈ ತರ ನೋಡಿ ನೆಕ್ಸ್ಟ್ ಲೆವೆಲ್ ಆಗಿತ್ತು, ಯಾಕಂದ್ರೆ ಲಾಯಲ್ಟಿ ಟೆಸ್ಟ್ ಅವಾಗ ಮಾಡ್ತಾ ಇದ್ರೆ ಗ್ರೂಪ್ ಅಲ್ಲಿ ಸಖತ್ತಾಗಿರುತ್ತೆ. ನನಗೆ ಅದಿಷ್ಟ ಆಯ್ತು ನನಗೆ ಸರಿನಾ. ಇದೆಲ್ಲ ಆಗಿದ ತಕ್ಷಣ ಕ್ವಿಲ್ಲಿಂಗ್ ಆಮ್ ರೆಡಿ ಆಗಿದ್ನಲ್ಲ ಮುಂಚೆ ಚಾಪ್ಟರ್ ಅಲ್ಲೇ ಅನೌನ್ಸ್ಮೆಂಟ್ ಮಾಡೋದಕ್ಕೆ ಅಂತ, ಅದೇ ತರನೇ ಇವಾಗ್ಲೂ ಎಲ್ಲ ರೆಡಿನ ಕ್ವಿಲ್ಲಿಂಗ್ ಆಮ್ ಅಂತ ಸಮರ್ಸ್ ಕೇಳ್ತಾನೆ. ನನ್ಗೆ ಒಂದು ಮೇನ್ ವಿಷಯ ಗೊತ್ತಿದ್ದು, ಯಾಕಂದ್ರೆ ಕ್ವಿಲ್ಲಿಂಗ್ ಆಮೇ ಅನೌನ್ಸ್ ಮಾಡ್ಬೋದಿತ್ತಲ್ಲ, ಯಾಕೆ ಅಲ್ಲಿಂದ ಹೋಗಿ ಆ ಟ್ರಾನ್ಸ್ಪೋರ್ಟರ್ಸ್ ಸಮರ್ಸ್ ಕನೆಕ್ಟ್ ಮಾಡಿ ಸಮರ್ಸ್ ಮಾತಾಡ್ಬೇಕು ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಮೋಸ್ಟ್ಲಿ ಅನ್ಸುತ್ತೆ ಕ್ವಿಲ್ಲಿಂಗ್ ಗ್ಯಾಂಗ್ ಈ ತರ ಅನೌನ್ಸ್ಮೆಂಟ್ ಮಾಡೋದು ಮತ್ತೆ ನೆಗೋಷಿಯೇಟ್ ಮಾಡೋದ್ರಲ್ಲಿ ಸಮರ್ಸೇ ದೊಡ್ಡ ಮೇಲ್ಗೈ ಅಂತ, ಅದಕ್ಕೋಸ್ಕರ ಸಮರ್ಸ್ಗೆ ಅವನು ಈ ತರ ಜವಾಬ್ದಾರಿನ ತಗೊಂಡಿರ್ಬೋದು. ಸಮರ್ಸ್ ನಾನೇ ಮಾಡ್ತೀನಿ ಅನೌನ್ಸ್ಮೆಂಟ್ ಅಂತ ಒಪ್ಕೊಂಡಿರ್ಬೋದು, ಯಾಕಂದ್ರೆ ಕ್ವಿಲ್ಲಿಂಗ್ ಆಮೆ ಅವನೇ ಮಾಡ್ಬೋದಲ್ಲ ಅನೌನ್ಸ್ಮೆಂಟ್, ಯಾರು ಬೇಡಿ ಅಂತಾರೆ. ಸೊ ಅದಕ್ಕೋಸ್ಕರ ಕ್ವಿಲ್ಲಿಂಗ್ ಆಮ್ಗಿಂತ ಸಮರ್ಸೇ ಸ್ವಲ್ಪ ಜಲ್ದಿ ಎಲ್ಲ ಪಂಟ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ನಾವು ಇವಾಗ ಅನೌನ್ಸ್ಮೆಂಟ್ ಮಾಡಕ್ಕೆ ರೆಡಿ ಅಂತ ಹೇಳ್ಬಿಟ್ಟು ಎಲ್ಲ ಕೇಳಿಸ್ಕೊತಾ ಇದ್ದೀರಾ, ವಾರಿಯರ್ಸ್ ಆಫ್ ಎಲ್ಬಾಫ್ ಅಂತ ಅನೌನ್ಸ್ ಮಾಡಕ್ಕೆ ಶುರು ಮಾಡ್ತಾನೆ. ಇದನ್ನ ಕೇಳಿಸ್ಕೊಂಡು ಯಾರಪ್ಪ ಇದು ಮಾತಾಡೋದು ಅಂತ ಎಲ್ಬಾಫ್ ನ ಜನಗಳು ಶಾಕ್ ಆಗಿ ಟ್ರಾನ್ಸ್ಪಾಂಡರ್ ಸೆಲ್ ಕಡೆ ನೋಡ್ತಾರೆ. ಸೊ ಇವಾಗ ಕ್ವಿಲ್ಲಿಂಗ್ ಆಮು ಅಂತ ಟ್ರಾನ್ಸ್ಪಾಂಡರ್ ಸೆಲ್ ನ ದೊಡ್ಡ ಟೈಗ್ನಲಿಸ್ ಸ್ನೈಲ್ಗೆ ಅವನು ಅದ್ರ ಮುಖ ಹತ್ರ ಇಟ್ಟಿದ್ದಾನೆ. ಅವನು ಅಲ್ಲಿಂದ ಸ್ನೈಲ್ ಅಲ್ಲಿ ಸಮರ್ಸ್ ಮಾತಾಡ್ತಿರೋದನ್ನ ಅದು ರೆಕಾರ್ಡ್ ಮಾಡ್ಕೊಂಡು ಅದು ಫುಲ್ ಎಲ್ಲಾ ಕಡೆನೂ ಅನೌನ್ಸ್ ಮಾಡ್ತಾ ಇದೆ. ಸೊ ಅನೌನ್ಸ್ ಮಾಡ್ತಾನೆ, ಹೇಳ್ತಾನೆ ಸಮರ್ಸು, ನೀವೆಲ್ಲ ಒಂದು ಅಬ್ನಾರ್ಮಲ್ ಎಬಿಲಿಟೀಸ್ ನ ಅಬ್ನಾರ್ಮಲ್ ಥಿಂಗ್ಸ್ ನ ನೋಡ್ತಾ ಇದೀರಾ ಅಂತ ನನಗೆ ಗೊತ್ತು, ಅದೆಲ್ಲ ಮಾಡ್ತಾ ಇರೋದು ನಾವೇ. ನಾನು ಸಮರ್ಸ್ ಆಫ್ ದ ಗಾಡ್ಸ್ ನೈಟ್ಸ್ ಅಂತ ಅವನ್ನ ಇಂಟ್ರೊಡ್ಯೂಸ್ ಮಾಡ್ಕೋತಾನೆ.
ಗಾಡ್ಸ್ ನೈಟ್ಸ್ ಅಂದಿದ ತಕ್ಷಣ ಎಲ್ಲಾ ವಿಲೇಜು ನಾವು ಅದನ್ನ ಕೇಳಿಸ್ಕೊತಾ ಇರೋದನ್ನ ನಮ್ಗೆ ತೋರಿಸ್ತಾರೆ ಸರಿನಾ. ಎಲ್ಲ ಡಿಫ್ರೆಂಟ್ ವಿಲೇಜಸ್ ನ ನೋಡ್ತೀವಿ ಸರಿನಾ. ನಾವ್ ಇವಾಗ ಯಾಕೆ ವೆಸ್ಟರ್ನ್ ವಿಲೇಜ್ ಅಂತ ಕರಿತೀವಿ, ಅದಕ್ಕೆ ಅಂತ ಯಾಕೆ ಅಂತ ಹೆಸರಿಲ್ಲ ಅಂತ ಹೋದ್ರೆ ಎಲ್ಲಾ ವಿಲೇಜು ಅದೇ ತರನೇ ಇರೋದು. ಯಾವ್ದಕ್ಕೂ ಯಾವ್ದು ಸ್ಪೆಸಿಫಿಕ್ ಹೆಸರು ಅಂತ ಏನಿಲ್ಲ, ಎಲ್ಲಾನು ಒಂಥರ ಸಿಂಬಲಿಸಮ್ ಆಗಿ ತೋರಿಸಿದ್ದಾರೆ ಸರಿನಾ. ಇವಾಗ ನಾವು ನೆಕ್ಸ್ಟ್ ಎಲ್ಲಾ ಕಡೆನೂ ಮಾನ್ಸ್ಟರ್ ಅಟ್ಯಾಕ್ ಮಾಡ್ತಿದ್ಯಲ್ಲ, ಇವಾಗ ನಾವು ಬಂದಿದ್ದೀವಿ ಎಲ್ಲ ಅವ್ರಿಗೆ ಅವ್ರ ರಿಯಾಕ್ಷನ್ ತೋರಿಸ್ಕೊಳಕ್ಕೆ. ಇವಾಗ ನಾವು ಬಂದಿರೋದು ಆರ್ಟಿಷಿಯನ್ ವಿಲೇಜ್ ಬಂದಿದೀವಿ. ಆರ್ಟಿಷಿಯನ್ ವಿಲೇಜ್ ಅಲ್ಲಿ ಎಲ್ಲಾ ಜೆಂಟ್ಸ್ಗಳು ಸುತ್ತಿಗೆನ ಯೂಸ್ ಮಾಡ್ತಾರೆ. ಸುತ್ತಿಗೆನ ಯೂಸ್ ಮಾಡಿ ಫೈಟ್ ಮಾಡ್ತಿದ್ದಾರೆ. ಅಲ್ಲಿ ಒಂದು ದೊಡ್ಡದು ಮಾನ್ಸ್ಟರ್ ಬಂದು ಅವ್ರನ್ನ ಅಟ್ಯಾಕ್ ಮಾಡ್ತಾ ಇದೆ. ಅವ್ರು ಅದನ್ನ ಶಾರ್ಟ್ಸ್ ಮಾಡಿರ್ತಾನೆ. ಎಲ್ಬಾ ಜನಗಳು ಅಲ್ಲಿನ ಆರ್ಟಿಷಿಯನ್ ವಿಲೇಜ್ ಅಲ್ಲಿರೋ ಜನಗಳು ಸುತ್ತಿಗೆನ ಯೂಸ್ ಮಾಡಿ ಫೈಟ್ ಮಾಡಕ್ ಕೊಟ್ಟಿದ್ದಾರೆ. ಅವರು ಅವ್ರ ರಿಯಾಕ್ಷನ್ ನ ತೋರಿಸ್ತಾರೆ. ನೆಕ್ಸ್ಟ್ ಆಮೇಲೆ ನಾವು ಡಾರಿ ಮತ್ತೆ ಬ್ರಾಗಿ ಅವರು ಅವ್ರ ಹತ್ರ ಇರೋ ಒಬ್ರು ದೊಡ್ಡ ಜೈಂಟು ಏನು ಟ್ರಾನ್ಸ್ಪೋರ್ಟ್ ಅನ್ಕೊಂಡ್ಬಂದು ಡಾರಿ ಬ್ರಾಗಿ ನೋಡಿ ಇದು ಕ್ಯಾಪ್ಟನ್ಸ್ ನೋಡಿ ಇವ್ರು ಅನೌನ್ಸ್ ಮಾಡ್ತಾ ಇದಾರೆ ಅಂತ ತೋರಿಸ್ತಾರೆ. ಅಲ್ಲೂ ಅವರು ಏನಪ್ಪಾ ಇದು, ಓ ಫೈನಲಿ ಅವ್ರವ್ರನ್ನ ಎಕ್ಸ್ಪೋಸ್ ಮಾಡ್ಕೋತಿದಾರ ಅಂತ ಡಾರಿ ಮತ್ತೆ ಬ್ರಾಗಿ ಯೋಚನೆ ಮಾಡ್ತಾರೆ. ನೆಕ್ಸ್ಟ್ ನಾವು ಬರೋದು ಹಂಟರ್ ವಿಲೇಜ್ಗೆ. ಹಂಟರ್ ವಿಲೇಜ್ ಅಲ್ಲಿ ಎಲ್ಲಾರು ಬೋ ಮತ್ತೆ ಆರೋ ಇಂದ ಬಿಲು ಬಾಣ ಇಂದೆಲ್ಲ ಫೈಟ್ ಆಡ್ತಿರೋದಕ್ಕೆ ಹಂಟರ್ ವಿಲೇಜ್ ಅಲ್ವಾ, ಸಿಂಬಲಿಸಮ್ ಆಗಿರ್ಬೇಕು ಅಂತ ಹಂಟರ್ ವಿಲೇಜ್ ಅಲ್ಲಿ ಎಲ್ಲರೂ ಬೋ ಮತ್ತೆ ಆರೋ ಇಂದ ಫೈಟ್ ಮಾಡ್ತಿರೋ ತೋರಿಸುತ್ತೆ. ಮತ್ತೆ ನಮ್ ಕಿಡ್ಸ್ ಎಲ್ಲ ಎಲ್ಲ ಆದ್ರಪ್ಪ ಅಂತ ಅವ್ರ ರಿಯಾಕ್ಷನ್ ಎಲ್ಲ ಒಟ್ಟಲ್ಲಿ ಈ ತರ ಸ್ಪೆಸಿಫಿಕ್ ವಿಲೇಜ್ ಅಲ್ಲಿ ನಾವು ಈ ತರ ಡಿಫ್ರೆಂಟ್ ಹೆಸರು ಅಂತ ಏನು ಕೊಟ್ಟಿಲ್ಲ ನಮಗೆ, ಸ್ಪೆಸಿಫಿಕ್ ಹೆಸರು ಅಂತ ಎಲ್ಲರೂ ಸಿಂಬಲಿಸಮ್ ಆಗಿ ಕೊಟ್ಟಿರೋದು ಹೆಸರನ್ನೇ ಅವರು ವಿಲೇಜ್ಗೆ ಇಟ್ಬಿಟ್ಟಿದ್ದಾರೆ ಸರಿನಾ. ಏನ್ ತಲೆ ಕೆಡ್ಸ್ಕೊಂಡು ಹೋಗಿಲ್ಲ. ನೀವು ಹೊಡೆದಾಡ್ತೀರಾ, ಬೇಟೆ ಆಡ್ತೀರಾ, ತಗೊಳ್ಳಿ ಹಂಟರ್ ವಿಲೇಜ್. ನೀವು ವೆಸ್ಟರ್ನ್ ಅಲ್ಲಿ ಇದ್ದೀರಾ, ತಗೊಳ್ಳಿ ನೀವು ವೆಸ್ಟರ್ನ್ ವಿಲೇಜ್ ನೀವು ಅಂತ ಹಾಕೊಳ್ಳೋ. ನೀವು ಆರ್ಟಿಸ್ಟ್ಗಳ ತಗೊಳ್ಳಿ ನೀವು ಆರ್ಟಿಷಿಯನ್ ವಿಲೇಜ್ ನೀವು ಅಂತ ಆ ತರ ಕೊಟ್ಬಿಟ್ಟಿದ್ದಾರೆ ಹೆಸರನ್ನ. ಯಾರಿಗೂ ಸ್ಪೆಸಿಫಿಕ್ ಆಗಿ ಈ ತರ ಹೆಸರುಗಳನ್ನ ಕೊಟ್ಟಿಲ್ಲ. ಇದು ಮೇನ್ ವಿಷಯ. ನೆಕ್ಸ್ಟ್ ನಾವು ಸಮ್ಮರ್ಸ್ ಹತ್ರ ಬರ್ತೀವಿ. ಸಮ್ಮರ್ಸ್ ಏನ್ ಮಾಡಿದ್ದಾನೆ ಅಂದ್ರೆ ಅವನ ಥ್ರೋನಿಂಗ್ ಅವನ ಏನು ಮುಳ್ಮುಳ್ ಫ್ರೂಟ್ ಏನಿದೆ ಆ ಮುಳ್ಮುಳ್ ಫ್ರೂಟ್ ಅಲ್ಲಿ ಆ ಮುಳ್ಳುಗಳಿಂದ ಯೂಸ್ ಮಾಡ್ಕೊಂಡು ಒಂದು ಜೈಂಟ್ ಸ್ನೇಕ್ ಮಾಡ್ಬಿಟ್ಟಿದ್ದಾನೆ. ಟಾರ್ನಲ್ಲಿ ಒಂದು ದೊಡ್ಡ ಸ್ನೇಕ್ ಮಾಡ್ಬಿಟ್ಟಿದ್ದಾನೆ. ಆ ಸ್ನೇಕ್ಗೆ ಒಂಥರ ಬಾಯೆಲ್ಲ ಇದೆ, ಕಣ್ಣು ಎಲ್ಲ ಇದೆ. ನೋಡೋದಕ್ಕೆ ಒಳ್ಳೆ ಬಿಗ್ ಮಮ್ ಹೋಮಿ ತರನೇ ಕಾಣಿಸ್ತಾ ಇದೆ. ಯಾವ ತರ ಕಂಟ್ರೋಲ್ ಆಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಅವನ ಸ್ನೇಕ್ ಮೇಲೆ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಸರಿನಾ. ಅವನ ಹಿಂದೆಗಡೆ ಸಾಲ್ ಎಲ್ಲ ಬಿದ್ದಿದ್ದಾನೆ ಸರಿನಾ. ಬಿದ್ದಾದ್ಮೇಲೆ ನೆಕ್ಸ್ಟ್ ಅವನ ಹಿಂದೆಗಡೆನೆ ಈ ಡ್ರಾಗರು ಮತ್ತೆ ಗೋಸ್ಟ್ ಎಲ್ಲ ಏನಿತ್ತು ಅದೆಲ್ಲ ಅವನ ಹಿಂದೆನೆ ಬರ್ತಾ ಇದೆ. ನಾಕ್ಔಟ್ ಆಗಿದ್ರು ಮತ್ತೆ ಬರ್ತಾ ಇದೆ ಇದು ಬಂದು ಸರಿನಾ. ಆ ತರ ಆಗಿರೋದು ಇದು. ಅವನು ಮತ್ತೆ ಅನೌನ್ಸ್ ಮಾಡಕ್ ಶುರು ಮಾಡ್ತಾನೆ, ನಾವಿವಾಗ ಮಕ್ಕಳನ್ನ ಕಿಡ್ನಾಪ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೀವಿ, ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾ ಇದ್ದೀವಿ. ಮತ್ತೆ ಈ ಒಬ್ಬ ಆರೆಂಜ್ ಗಡ್ಡ ಇಟ್ಕೊಂಡಿದ್ದ ಅವನು ಇವಾಗ ಅಲ್ಲೇ ನಾಕ್ಔಟ್ ಮಾಡಿ ಬಿಸಾಕಿದೀವಿ ಅಂತ ಅವನು ಹೇಳೋದಕ್ಕೆ ಶುರು ಮಾಡೇ ಬಿಡ್ತಾನೆ. ಸೊ ಆ ಮಕ್ಕಳನ್ನ ಕಿಡ್ನಾಪ್ ಮಾಡಾಯ್ತು. ಇವಾಗ ಆರೆಂಜ್ ಗಡ್ಡ ಇರೋದು ಅಂದ್ರೆ ಯಾರು, ಜಾಗ್ವಾರ್ ಡಿ ಸಾಲ್ನ ಇವಾಗ ನಾಕ್ಔಟ್ ಮಾಡಿ ಬಿಸಾಕಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಸ್ಕೂಲಲ್ಲಿರೋ ಆನ್ಸ್ಗೆ ಶಾಕ್ ಆಗುತ್ತೆ. ಸಾಲ್ಗೆ ಏನಾಯ್ತು ಅಂತ ಅವಳು ಫುಲ್ ಶಾಕ್ ಆಗ್ತಾ ನೋಡ್ತಾಳೆ. ನೆಕ್ಸ್ಟ್ ಆಮೇಲೆ ನಾವು ಎಲ್ಲಾರು ಈ ವೆಸ್ಟರ್ನ್ ವಿಲೇಜ್ ಅಲ್ಲಿ ಎಲ್ಲರೂ ಯಾರು ಅವ್ರದ್ದೆಲ್ಲ ರಿಯಾಕ್ಷನ್ ತಗೋತೀವಿ. ಅವ್ರ ರಿಯಾಕ್ಷನ್ ಎಲ್ಲ ತಗೊಂಡಾದ್ಮೇಲೆ ನೆಕ್ಸ್ಟ್ ನಾವು ಮತ್ತೆ ಸ್ಕೂಲ್ ಶಿಫ್ಟ್ ಆಗ್ತೀವಿ. ಸ್ಕೂಲಲ್ಲಿ ಕ್ವಿಲ್ಲಿಂಗ್ ಹ್ಯಾಮ್ ಹೇಳ್ತಾ ಇದ್ದಾನೆ, ನಮ್ಗೆಲ್ಲ ವಿಡಿಯೋ ಎಲ್ಲ ಇಲ್ಲ ಅವು ಯಾರು ಕಿಡ್ನಾಪ್ ಮಾಡಿದೀವಿ ಅಂತ ತೋರ್ಸಕ್ಕೆ. ಆದ್ರೆ ಆನ್ಸ್ ಅಲ್ಲೇ ಇದಾರಲ್ಲ, ಆನ್ಸ್ಗೆ ಗೊತ್ತಿರತ್ತಲ್ವಾ ಯಾರ ಮಕ್ಳು ಕಿಡ್ನಾಪ್ ಆಗಿರೋದು ಅಂತ. ಕ್ವಿಲ್ಲಿಂಗ್ ಕೇಳ್ತಾನೆ, ನಿನಗೆ ಗೊತ್ತಾ ಯಾರ ಮಕ್ಳು ಕಿಡ್ನಾಪ್ ಆಗಿರೋದು ಅಂತ, ಹೆಸರುಗಳು ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಆನ್ಸು ಹೌದು ಗೊತ್ತು ಅಂತ ಹೇಳ್ತಾನೆ. ಅದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಏನಪ್ಪಾ ಅಂದ್ರೆ ಆನ್ಸ್ ಇವಾಗ ಆ ಸ್ನೇರಲ್ಲಿ ಮಾತಾಡ್ಬೇಕು, ಯಾರ್ಯಾರ ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ ಅಂತ ಅವ್ರ ಪೇರೆಂಟ್ಸ್ಗೆ ತಿಳಿಸ್ಬೇಕು ಅಂತ ಇವಾಗ ಪ್ಲಾನ್ ಮಾಡಿರೋದು. ಓ ಮೈ ಗಾಡ್, ಏನ್ ಗುರು ಇದು, ಇಷ್ಟೊಂದರ ಪ್ಲಾನು ಸಖತ್ ಕ್ರೇಜಿ ಆಗಿದೆ. ಯಾಕಂದ್ರೆ ಅವ್ರ ಪೇರೆಂಟ್ಸ್ ಗಳಿಗೆಲ್ಲ ಭಯ ಆಗ್ಬೇಕಲ್ಲ, ನನ್ ಮಗು ಕಿಡ್ನಾಪ್ ಆಗ್ಬಿಟ್ಟಿದೆ, ನಾವು ಅವ್ರಿಗೆ ಜೊತೆ ಅವ್ರು ಹೇಳಿದ್ ಮಾಡ್ಲೇಬೇಕು ಅಂತ ಅವ್ರಿಗೆ ಭಯ ಬರ್ಬೇಕಲ್ಲ. ಅದಕ್ಕೋಸ್ಕರ ಇವಾಗ ವಿಡಿಯೋ ಎಲ್ಲ ತೋರ್ಸಕ್ಕೆ ಯಾರ್ಯಾರು ಕಿಡ್ನಾಪ್ ಆಗಿದ್ದಾರೆ ಅಂತ ನಾವ್ ಇವಾಗ ಹೆಸರುಗಳು ಹೇಳಿಸ್ತೀವಿ ಅಂದ್ಬಿಟ್ಟು ಆನ್ಸ್ಗೆ ಅಪ್ರೋಚ್ ಮಾಡ್ತಾ ಇದಾರೆ, ನೀನ್ ಹೆಸರುಗಳು ಹೇಳ್ಬೇಕು ಅಂತ. ಓ ಮೈ ಗಾಡ್, ನೆಕ್ಸ್ಟ್ ಲೆವೆಲ್ ಆಗಿದೆ ಸರಿನಾ. ಇವಾಗ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಏನಪ್ಪಾ ಅಂದ್ರೆ ಕ್ವಿಲ್ಲಿಂಗ್ ಹ್ಯಾಮು ಟೈಮ್ ನೋಡ್ಕೋತಾನೆ. ಇದು ಮಕ್ಕಳು ಎದಳೋ ಟೈಮು ಅಂತ ಅವನಿಗೆ ರಿಯಲೈಸ್ ಆಗುತ್ತೆ. ಸೊ ಇದಕ್ಕೆ ಒಂದು ಲಿಮಿಟ್ ಕೂಡ ಇದೆ. ಮಕ್ಕಳು ಮಲ್ಕೊಂಡಿದಾರಂತೆ, ಅವರು ಮಲ್ಕೊಂಡೇ ಇರಕ್ಕೆ ಅವ್ನು ಎಮ್ಸೋ ಗಂಟ ಮಲ್ಕೊಂಡೇ ಇರ್ತಾರೆ ಅಂತ ಏನಿಲ್ಲ. ಅವನು ಮಕ್ಕಳನ್ನ ಸ್ಲೀಪ್ ಹಾಕಿದ ತಕ್ಷಣ ಅದು ಟೈಮ್ ಸ್ಟಾರ್ಟ್ ಆಗುತ್ತೆ. ಇಷ್ಟು ಟೈಮ್ ಅಂತ ಲಿಮಿಟ್ ಕೂಡ, ಅದು ಎಷ್ಟು ಟೈಮ್ ಅಂತ ನಮ್ಗೆ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಒಟ್ನಲ್ಲಿ ಟೈಮ್ ಲಿಮಿಟ್ ಇರುತ್ತೆ. ಇವಾಗ ಮಕ್ಕಳು ಮಲ್ಕೊಂಡು ನಡ್ಕೊಂಡು ಹೋಗ್ತಿದ್ರಲ್ಲ, ಇವಾಗ ಟೈಮ್ ಲಿಮಿಟ್ ದಾಟಿದ ತಕ್ಷಣ ಮಕ್ಕಳು ಇವಾಗ ಎಚ್ಚರ ಆಗಿದ್ದಾರೆ, ಆದ್ರೆ ನಡ್ಕೊಂಡೇ ಹೋಗ್ತಾ ಇದಾರೆ. ಸೊ ಎಚ್ಚರ ಆಗಿದ್ದಾರೆ, ನಡ್ಕೊಂಡೇ ಹೋಗ್ತಾ ಇದಾರೆ. ಸೊ ಹಾಗಂತ ಇವಾಗ ಏನೋ ಕ್ವಿಲ್ಲಿಂಗ್ ಹ್ಯಾಮ್ನ ಪವರ್ ನಿಂತೋಯ್ತು ಅಂತ ಅಲ್ಲ. ಯಾಕಂದ್ರೆ ಮಾನ್ಸ್ಟರ್ಸ್ ಇನ್ನ ಅಪಿಯರ್ ಆಗಿ ಇದ್ದಾರೆ, ಇನ್ನ ಜೀವಂತವಾಗಿ ಇದಾವೆ. ಮಾನ್ಸ್ಟರ್ಸ್ ಅವ್ರು ಎದ್ಬಿಟ್ರು ಅಂತ ಮಾನ್ಸ್ಟರ್ಸ್ ಹೊಂಟೋಗಿಲ್ಲ. ಸಿಕ್ಕಾಪಟ್ಟೆ ಕಾಂಪ್ಲೆಕ್ಸ್ ಆಗಿದೆ ಸರಿನಾ ಈ ತರ ಎಬಿಲಿಟೀಸ್, ಈ ತರ ಫ್ರೂಟ್ ಪವರ್ಸ್. ಗಾಡ್ಸ್ ನೈಟ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಅವ್ರು ಎದ್ಬಿಟ್ರು ಅಂತ ನಾನು ಹೊಂಟೋಗುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಮಾನ್ಸ್ಟರ್ಸ್ ನೈಟ್ ಮೇಲ್ ಮಾನ್ಸ್ಟರ್ಸ್ ಹೋಗಿಲ್ಲ, ಇನ್ನ ಅಲ್ಲೇ ಇದೆ ಸರಿನಾ. ಅದು ಮಾತ್ರ ಮೇನ್ ವಿಷಯ ನಾವು ಮರಿಬಾರ್ದು.
ಇವಾಗ ಅವರು ಎಚ್ಚರಾಗಿ ನಡ್ಕೊಂಡು ಹೋಗ್ತಾ ಇದಾರೆ, ಅವ್ರ ಬಾಡಿ ಅವ್ರಿಗೇ ಮೂವ್ ಮಾಡ್ಕೊಂಡು ಹೋಗ್ತದೆ. ಇವಾಗೆಲ್ಲ ಮಕ್ಕಳು ಸಿಕ್ಕಾಪಟ್ಟೆ ಎಚ್ಚರ ಆಗಿದ ತಕ್ಷಣ ಓಹ್ ನಾನು ಎಲ್ಲಿದ್ದೀನಿ, ನಾನೇನ್ ಮಾಡ್ತಾ ಇದ್ದೀನಿ ಇಲ್ಲಿ ಅಂತೆಲ್ಲ ಫುಲ್ ಮಕ್ಕಳೆಲ್ಲ ಶಾಕ್ ಆಗಿದ್ದಾರೆ. ಸರಿನಾ, ನಾವೆಲ್ಲ ಎಲ್ಲಿ ಹೋಗ್ತಾ ಇದೀವಿ ಅಂತೆಲ್ಲ ಕೇಳ್ತಾರೆ. ಸುಮಾರು 10 ಜನ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇರೋದು. ಮತ್ತೆ ಇವಾಗ ಆ ಗ್ರೂಪ್ಗೆ ಆಬ್ಸಲ್ಯೂಟ್ಲಿ ಕಾಲಿನ್ ಕೂಡ ಇವಾಗ ಜಾಯಿನ್ ಆಗಿದ್ದಾನೆ. ಸರಿನಾ, ಯಾಕಂದ್ರೆ ಅವ್ನು ಕಾಲಿನ್ ಪೈರೇಟ್ಸ್ ಎಲ್ಲ ಓಡಾಡ ಗುಂಕೋ ತಂದವನ್ನ ಇದೇ ಪ್ಲೇನ್ಗೆ 9 ಜನ ನಡ್ಕೊಂಡು ಹೋಗ್ತಾ ಇದ್ರು. ಆ 9 ಜನ ಗ್ರೂಪ್ಗೆ ಇವಾಗ ಮೋಸ್ಟ್ಲಿ ಮೊದಲು ಎಲ್ವಾ ಲೀಡರ್ ಆಗಿ ಮುಂದೆ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ರು. ಇವಾಗ ಕಾಲಿನ್ ಮುಂದೆ ಇದ್ದಾನೆ. ಕಾಲಿನ್ ಇವಾಗ ಲೀಡರ್ ಆಗಿದ್ದಾನೆ ಆ ಲೈನ್ಗೆ. ಅವನು ಇವಾಗ ನಡ್ಕೊಂಡು ಹೋಗ್ತಾ ಇದ್ದಾನೆ. ಅವನು ಎಲ್ಲರೂ ಅಯ್ಯೋ ನಮ್ಗೆಲ್ಲ ಸಿಕ್ಕಾಪಟ್ಟೆ ಭಯ ಆಗ್ತದೆ ಅಂತ ಮಕ್ಕಳ ಮಾರ್ತಿರ್ತಾರೆ. ಮತ್ತೆ ಇವಾಗ ಕಾಲಿನ್ ಎದುರಿಗೂ ಧೈರ್ಯ ತುಂಬ್ತಾ ಇದ್ದಾನೆ. ಅವ್ನು ಬೆಸ್ಟ್ ನ ಟ್ರೈ ಮಾಡ್ತಿದ್ದಾನೆ. ಎಲ್ಲರೂ ಎದ್ಕೋಬೇಡಿ, ನಾನಿದ್ದೀನಿ, ನೀವೆಲ್ಲ ವೀಕ್ಲಿಂಗ್ಸು, ನಾನ್ ವಾರಿಯರ್, ನಾನು ನಿಮ್ಮನ್ನೆಲ್ಲ ಕಾಪಾಡ್ತೀನಿ ಅಂತ ಅವ್ನು ಫುಲ್ ಲೀಡ್ ತಗೊಂಡು ಎಲ್ಲರಿಗೂ ಚಿಯರ್ ಅಪ್ ಮಾಡ್ತಿದ್ದಾನೆ, ಎಲ್ಲರನ್ನು ಧೈರ್ಯ ತುಂಬ್ತಿದ್ದಾನೆ. ಸರಿನಾ, ಆಮೇಲೆ ಪಕ್ಕದಲ್ಲಿ ಆಮೇಲೆ ಅವ್ನು ಹೇಳಕ್ ಶುರು ಮಾಡ್ತಾನೆ, ನೀವೆಲ್ಲ ಕಿಡ್ನಾಪ್ ಆಗಿದ್ದೀರಾ ಅಂತ ಹೇಳೇ ಬಿಡ್ತಾನೆ ಕಾಲಿನ್. ಅವ್ರು ಕಿಡ್ನಾಪ್ ಆಗಿರೋದ್ ಕೇಳ್ಬಿಟ್ಟು ನಾವೆಲ್ಲ ಕಿಡ್ನಾಪ್ ಆಗಿದೀವಿ ಅಂತ ಇನ್ನೂ ಭಯ ಶುರು ಹಚ್ಕೊಂಡ್ಬಿಡ್ತಾರೆ ಅವರು. ನೀವೆಲ್ಲ ತಲೆ ಕೆಡ್ಸ್ಕೊಬೇಡಿ, ನಾನು ವಾರಿಯರು, ನಾನು ನಿಮ್ಮನ್ನೆಲ್ಲ ಕಾಪಾಡ್ತೀನಿ ಅಂತ ಅವ್ನು ಹೇಳಕ್ ಶುರು ಮಾಡ್ತಾನೆ. ಸರಿನಾ, ಅವ್ನು ಹೇಳಿದ ತಕ್ಷಣ ಐ ಆಮ್ ವಾರಿಯರ್, ಐ ವಿಲ್ ಪ್ರೊಟೆಕ್ಟ್ ಯು ಅಂತ ಹೇಳಿದ ತಕ್ಷಣ ಅವ್ರ ಪಕ್ಕದಲ್ಲೇ ಆ ಗೋಸ್ಟು ಮತ್ತೆ ನಿಡ್ಹಾಗರು ಬಂದ್ಬಿಟ್ಟು ಅಂತ ಹಿಂಗ್ ಬರಕ್ ಶುರು ಆಗುತ್ತೆ. ಸರಿನಾ, ಅದು ಬಂದಿದ ತಕ್ಷಣ ಎಲ್ಲರೂ ಮಕ್ಕಳು ನೋಡ್ಬಿಟ್ಟು ಕಿತ್ಕೋತಾರೆ. ಇವನ್ ಕಾಲಿನ ನಾನು ನಿಮ್ಮನ್ನೆಲ್ಲ ಕಾಪಾಡ್ತೀನಿ ಅಂತ ಹೇಳಿದ ಅವನು ಫುಲ್ ಶಾಕ್ ಆಗ್ಬಿಡ್ತಾನೆ. ನೆಕ್ಸ್ಟ್ ಲೆವೆಲ್ ಇರುತ್ತೆ ಸರ್ ರಿಯಾಕ್ಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನೆಕ್ಸ್ಟ್ ಆಮೇಲೆ ನಾವು ಸೀನ್ ಕಟ್ ಆಗಿ ದಿ ಗ್ರೇಟ್ ಎರಿಕ್ ಶಿಪ್ ಹೋಗ್ತೀವಿ. ದಿ ಗ್ರೇಟ್ ಎರಿಕ್ ಶಿಪ್ ಅಲ್ಲಿ ಎಲ್ಲಾ ಮಾನ್ಸ್ಟರ್ಸ್ ಒಟ್ಟಿಗೆ ಅಟ್ಯಾಕ್ ಮಾಡಕ್ ಬರ್ತಾ ಇದೆ. ಸರಿ, ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ಎಲ್ಲಾ ಜೈಂಟ್ಸ್ ಅವರು ಈ ದೊಡ್ಡ ಮಾನ್ಸ್ಟರ್ಸ್ ಅನ್ನ ಅಟ್ಯಾಕ್ ಮಾಡ್ತಿದ್ರಲ್ಲ, ಒಬ್ಬ ಹೋಗ್ಬಿಟ್ಟು ಏನಿದು ಶಿಪ್ ಇದ್ರ ಅಳ್ಳಾಡ್ತಿದ್ದೀರಾ ಅಂತ ಹಿಂಗ್ ಕೆಳಗಡೆ ಹೋಗ್ಬಿಟ್ಟು ನೋಡ್ತಾನೆ. ಅಲ್ಲಿ ಸ್ಟಾರ್ಟಿಂಗ್ ಚಾಪ್ಟರ್ ಅಲ್ಲಿ ನಾವು ನೆನ್ಪಿದ್ರೆ ನಿಮ್ಗೆಲ್ಲ ಒಬ್ಬ ಮಗ ಬರೆದಿದ್ದ, ಎಷ್ಟೊಂದು ಮಕ್ಕಳು ಬರೆದಿದ್ರು ಅಂತ ಅನ್ಸುತ್ತೆ, ನಮ್ಮ ಅಮ್ಮ ಅಂದ್ರೆ ನಮ್ಗೆ ಸ್ಕೇರಿ ಅಂತ ಬರೆದಿದ್ದ ಅಲ್ವಾ. ಇವಾಗ ನಾವು ಪ್ಯಾನಲ್ಲೂ ನೋಡಿದ್ವಿ, ಲಾಸ್ಟ್ ಕೊನೆಯಲ್ಲಿ ಒಂದು ಮಾಮ್ ತರ ಒಬ್ರು ಅಮ್ಮ ತರ ಕಾಣಿಸುವಂತ ಒಂದು ಪ್ಯಾನಲ್ ಕೂಡ ಇತ್ತು, ಒಂದು ಡ್ರಾಯಿಂಗ್ ಕೂಡ ಇತ್ತು. ಅದೇ ತರನೇ ಇವಾಗ ಕೆಳಗಡೆ ಯಾರೋ ಒಬ್ರು ಅಮ್ಮ ಬಂದ್ಬಿಟ್ಟಿದ್ದಾರೆ. ಯಾರೋ ಒಬ್ರು ಅಮ್ಮ ಬಂದ್ಬಿಟ್ಟು ಗ್ರೇಟ್ ಎರಿಕ್ ಶಿಪ್ಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಮತ್ತೆ ಆ ಜೈಂಟ್ ನೋಡ್ಬಿಟ್ಟು ನೋಡಕ್ ನನ್ನ ಹೆಂಡತಿ ತರನೇ ಇದ್ದಾರಲ್ಲ ಅಂತ ಅವ್ನು ಫುಲ್ ಶಾಕ್ ಆಗ್ಬಿಟ್ಟಿದ್ದಾನೆ. ಕ್ರೇಜಿ ವಿಷಯ. ಸೊ ಮಕ್ಕಳೇನಿದ್ದಾರೆ ಅವ್ರ ಅಮ್ಮನ್ ಬರ್ತಿದ್ದಾರೆ. ಸೊ ಇಲ್ಲಿರೋ ಜೈಂಟ್ಸ್ ಗಳಿಗೆ ಅವ್ರ ಹೆಂಡತಿ ಅಲ್ವಾ. ಸೊ ಅದಕ್ಕೆ ನನ್ನ ಹೆಂಡತಿ ಬಂದು ನನಗೂ ಎಲ್ಲಕ್ಕೆ ಬಂದಿದ್ದಾಳೆ ಇವಳು ಫೈಟ್ ಮಾಡೋದಕ್ಕೆ ಅಂತ ಅವ್ರು ಫುಲ್ ಶಾಕ್ ಆಗ್ಬಿಟ್ಟಾರೆ. ಸೊ ಇವಾಗ ಎಷ್ಟೊಂದ್ ಜನ ಅಮ್ಮಂದ್ರು ಬಂದ್ಬಿಟ್ಟಿದ್ದಾರೆ ಇಲ್ಲಿ ಜೈಂಟ್ ಎರಿಕ್ ಶಿಪ್ ಹತ್ರ. ಎಲ್ಲ ಅಮ್ಮಂದ್ರು ಬಂದು ಜೈಂಟ್ ಎರಿಕ್ ಶಿಪ್ ನ ಮುರಿದಾಕೋದು, ಒಡೆದಾಕೋದು, ಹಾಕೋದು ಎಲ್ಲ ಮಾಡ್ತಾ ಇದಾರೆ. ಇದನ್ನ ನೋಡ್ಬಿಟ್ಟು ಜೈಂಟ್ ಎರಿಕ್ ಶಿಪ್ ನ ಇರುವಂತ ಎಲ್ಲ ಜೈಂಟ್ ವಾರಿಯರ್ ಶಿಪ್ ಪೈರೇಟ್ಸ್ ಅಂದ್ರೆ ಇನ್ಕ್ಲೂಡಿಂಗ್ ಡಾರಿ ಮತ್ತೆ ಬ್ರೋಗಿ ಕೂಡ ಶಾಕ್ ಆಗ್ಬಿಟ್ಟಿದ್ದಾರೆ. ಓಹ್, ಎಲ್ಲ ಅಮ್ಮಂದ್ರು ಬಂದ್ಬಿಟ್ಟಿದ್ದಾರೆ, ಇವ್ರ ಜೊತೆ ಫೈಟ್ ಮಾಡಕ್ ನಮ್ ಕೈಲಂತೂ ಆಗಲ್ಲ ಅಂತ, ನಮ್ ಸ್ಪಿರಿಟ್ಸ್ ಅಂತೂ ಒಪ್ಕೊಳ್ಳಲ್ಲ ಇವ್ರ ಜೊತೆ ಫೈಟ್ ಆಡಕ್ಕೆ ಅಂತ ಅವರು ಫುಲ್ ಗಿವ್ ಅಪ್ ಮಾಡ್ಬಿಟ್ಟಿದ್ದಾರೆ. ಸರಿನಾ, ಅವ್ರಿಗೆ ಫೈಟ್ ಮಾಡಕ್ಕೆ ಹೋಗ್ತಾ ಇಲ್ಲ, ಗಿವ್ ಅಪ್ ಆಗ್ಬಿಟ್ಟಿದ್ದಾರೆ, ನಮ್ಗೆ ಹೊಡಲಕ್ ಆಗಲ್ಲ ಅಂತ. ಮತ್ತೆ ಎಲ್ಲರೂ ಅವ್ರ ಅಮ್ಮಂದ್ರನ್ನ ನೆನ್ಸ್ಕೊತಾ ಇದಾರೆ. ಅವ್ರ ಅಮ್ಮಂದ್ರ ನೆನ್ಸ್ಕೊಂಡು ಎಲ್ಲ ಫುಲ್ ಡೈಲಾಗ್ ಎಲ್ಲ ಹೇಳ್ತಾ ಇದಾರೆ. ಏನಪ್ಪಾ ಅಂದ್ರೆ, ಅಮ್ಮ ಸಾರಿ ಅಮ್ಮ, ನಾನು ಯಾವಾಗ ಆಚೆ ಕುಡಿಯೋದಕ್ಕೆ ಹೋಗ್ತಾ ಇದ್ದೆ, ನಾನು ಸಾರಿ ಅಮ್ಮ ಕುಡಿಯಲ್ಲ ಇನ್ಮೇಲೆ ಅಂತ ಅವ್ರು ಒಬ್ರು ಹೇಳ್ತಾರೆ, ಒಬ್ಬ ಜೈಂಟ್ ಹೇಳ್ತಾ ಇದಾರೆ. ನೆಕ್ಸ್ಟ್ ಇನ್ನೊಬ್ಬ, ಅಮ್ಮ ನನ್ನ ಕ್ಷಮಿಸ್ಬಿಡಮ್ಮ, ನಾ ಇನ್ನೊಂದ್ಸರಿ ಈ ತರ ಎಲ್ಲ ತಪ್ಪು ಮಾಡಲ್ಲ, ನಾನು ಕಸನೆಲ್ಲ ಯಾವಾಗ್ಲೂ ಆಚೆ ಹಾಕ್ತೀನಮ್ಮ, ದಯವಿಟ್ಟು ಕ್ಷಮಿಸಿ ಅಂತ ಅವನು ಹೇಳ್ತಾ ಇದ್ದಾನೆ. ಆಮೇಲೆ ಇನ್ನೊಬ್ರು, ಅಮ್ಮ ನಾನು ಇನ್ನೊಂದ್ಸರಿ ಈ ತರ ತಪ್ಪು ಮಾಡಲ್ಲ ಅಮ್ಮ, ಗೆಸ್ಟ್ಗಳಿಗೆ ಅಂತ ಇಕ್ಕಿರೋ ಹನಿ ಕೇಕ್ ನಾನು ತಿನ್ನಲ್ಲ ಅಮ್ಮ ಅಂತ ಅವ್ರು ಹೇಳ್ತಾ ಇದಾರೆ. ಎಲ್ಲಾರು ಅವ್ರ ಅಮ್ಮಂದ್ರ ನೆನ್ಸ್ಕೊಂಡು ಫುಲ್ ಭಯ ಪಡ್ಕೊಂಡ್ಬಿಟ್ಟಿದ್ರೆ, ಯಾರು ಫೈಟ್ ಮಾಡಕ್ಕೆ ಹೋಗ್ತಲ್ಲ, ಎಲ್ಲ ಅಮ್ಮಂದ್ರು ಸೇರ್ಕೊಂಡು ದಿ ಗ್ರೇಟ್ ಎರಿಕ್ ಶಿಪ್ ನ ಕೊಲ್ಯಾಪ್ಸ್ ಮಾಡ್ತಾ ಇದ್ದಾರೆ, ಧ್ವಂಸ ಮಾಡಾಕ್ತಾ ಇದ್ದಾರೆ. ಓ ಮೈ ಗಾಡ್. ಇವಾಗೆಲ್ಲ ಜೈಂಟ್ ಎರಿಕ್ ಶಿಪ್ ಭೂಮಿಗೆ ಮೇಲೆ ಕ್ಲೌಡ್ ಶಿಪ್ ಅಂತ ಹೆಂಗ್ ಆಡ್ತಾ ಇತ್ತು, ಈ ಅಟ್ಯಾಕ್ಸ್ ಇಂದ ಜೈಂಟ್ ಎರಿಕ್ ಶಿಪ್ ಬಂದು ಕೊಲ್ಯಾಪ್ಸ್ ಆಗಿ ಬಿದ್ದಿದೆ ಫಾರೆಸ್ಟ್ ಅಲ್ಲಿ. ಇದು ವಿಷಯ ನಡೆದಿರೋದು. ಆಮೇಲೆ ಸಮ್ಮರ್ಸ್ ಅದನ್ನು ಕೂಡ ಅನೌನ್ಸ್ ಮಾಡ್ತಾನೆ, ಓಹ್ ದಿ ಗ್ರೇಟ್ ಎರಿಕ್ ಶಿಪ್ ಕೂಡ ಇವಾಗ್ಲೇ, ದಿ ಗ್ರೇಟ್ ವಾರಿಯರ್ ಶಿಪ್ ಕೂಡ ಇವಾಗ್ಲೇ ಕ್ರಾಶ್ ಆಯ್ತು ನಮ್ಮ ಮಾನ್ಸ್ಟರ್ಸ್ ಇಂದ ಅಂತ ಅವನು ಅದರಲ್ಲೂ ಅನೌನ್ಸ್ ಮಾಡ್ತಾನೆ. ಆಮೇಲೆ ಇದೆಲ್ಲ ಮಾತಾಡ್ಬೇಕು ಅಂದ್ರೆ ನನಗೊಬ್ರು ಒಳ್ಳೆ ವ್ಯಕ್ತಿ ಬೇಕು, ಅಂದ್ರೆ ಈ ಎಲ್ಬಾಫ್ ಅಲ್ಲಿರೋ ಎಲ್ಲರನ್ನ ಮಾತನ್ನ ಕೇಳೋ ವ್ಯಕ್ತಿ ಬೇಕು, ಅದು ದಿ ಮೌಂಟೇನ್ ಬಿಯರ್ಡ್ ಯಾರ್ಲ್. ಕಿಂಗ್ ಸತ್ತ ಮೇಲೆ ಇವಾಗ ನೀನೇ ಅಂತ ಇವಾಗ ಒಂದ್ ಸ್ವಲ್ಪ ಮೇನ್ ಆಗಿ ಲೀಡರ್ ಆಗಿರೋದು, ನಿನ್ ಜೊತೆ ಮಾತಾಡ್ಬೇಕು ಅಂತ ಸಮ್ಮರ್ಸ್ ಹೇಳಕ್ ಶುರು ಮಾಡ್ತಾನೆ. ಟ್ರಾನ್ಸ್ಪಾಂಡರ್ಸ್ ಏನಾದ್ರೆ ಅದೆಲ್ಲ ಕಡೆ ಅನೌನ್ಸ್ ಆಗ್ತಾ ಇದೆ. ಇದನ್ನ ಕೇಳಿಸ್ಕೊಂಡು ಡಾರಿ ಮತ್ತೆ ಬ್ರೋಗಿನೂ ಬಿದ್ದೋಗ್ಬಿಟ್ರ ಅಂತ ಮೌಂಟೇನ್ ಬಿಯರ್ಡ್ ಯಾರ್ಲ್ಗೆ ಶಾಕ್ ಆಗಿದೆ. ಓ ಮತ್ತೆ ನಾನ್ ಮಾತಾಡ್ಬೇಕಾ ನಾನಾ ಅಂತ ಅವ್ನು ಫುಲ್ ಶಾಕ್ ಆಗಿದ್ದಾನೆ.
ಮತ್ತೆ ಈ ಗ್ರೇಟ್ ಎರಿಕ್ ಶಿಪ್ ಏನ್ ಬೀಳ್ತಾ ಇದೆ, ಆ ಬೀಳೋ ಜಾಗದಲ್ಲೇ ಇವಾಗ ರಿಪ್ಲಿ ಮತ್ತೆ ಫ್ರಾಂಕಿ ಬಂದಿದ್ದಾರೆ, ರಶ್ ಮಾಡ್ಕೊಂಡು ಬಂದಿದ್ದಾರೆ. ಓ, ದಿ ಗ್ರೇಟ್ ವಾರಿಯರ್ ಶಿಪ್ ಬಿದ್ದ್ಬಿಟ್ರೆ ನಮ್ಗೆಲ್ಲ ತುಂಬಾ ಕಷ್ಟ ಆಗುತ್ತೆ, ಆ ವಾರಿಯರ್ಗೆಲ್ಲ ಏನು ಆಗ್ಬಾರ್ದು, ನಾವು ಬೇಗ ಹೋಗಿ ಅವ್ರನ್ನೆಲ್ಲ ಕಾಪಾಡಬೇಕು ಅಂತ ಫ್ರಾಂಕಿ ಮತ್ತೆ ರಿಪ್ಲಿ ಇಬ್ರು ಆ ಶಿಪ್ ಕಡೆಗೆ ರಶ್ ಮಾಡ್ತಾ ಇದಾರೆ. ಅದು ಕ್ರಾಶ್ ಲ್ಯಾಂಡ್ ಆಯ್ತಲ್ಲ, ಅದ್ರ ಕಡೆ ಹೋಗಿ ರಶ್ ಮಾಡ್ತಾ ಇದಾರೆ, ಸರಿನಾ. ಮತ್ತೆ ಸಮ್ಮರ್ಸ್ ಅವನ ಅನೌನ್ಸ್ಮೆಂಟ್ ನ ಕಂಟಿನ್ಯೂ ಮಾಡ್ತಾನೆ. ನಮ್ಮ ಗೋಲ್ ತುಂಬಾನೇ ಸಿಂಪಲ್, ನಮಗೆ ನೀವೆಲ್ಲಾ ಜೈಂಟ್ಸ್ಗಳು ನಮಗೆ ಸರ್ವ್ ಮಾಡಬೇಕು, ನಮ್ ಜೊತೆ ಬ್ಯಾಟಲ್ ಅಲ್ಲಿ ವರ್ಕ್ ಮಾಡಬೇಕು ಅಂತ ಅವನು ಮಾಡ್ತಾ ಇದ್ದಾನೆ. ನಮ್ ಜೊತೆ ನೀವೆಲ್ಲ ನಮ್ಗೆ ಸರ್ವ್ ಮಾಡಬೇಕು, ನಮ್ ಜೊತೆ ನಿಲ್ಬೇಕು, ನೀವು ನಮ್ ಪರವಾಗಿ ಓಡಾಡ್ಬೇಕು ನೀವು. ಇಲ್ಲ ಅಂದ್ರೆ ನಾವ್ ಈ ಹಾಸ್ಟೇಜ್ ಆಗಿ ತಗೊಂಡಿರೋ ಮಕ್ಕಳುಗಳನ್ನ ಯೂಸ್ ಮಾಡ್ಕೋಬೇಕಾಗತ್ತೆ ಅಂತ ಅವನು ಬೆದರಿಕೆ ಹಾಕಕ್ಕೆ ಶುರು ಮಾಡೇ ಬಿಡ್ತಾನೆ. ಮತ್ತೆ ಇವಾಗ ನಾವು ಒಂದು ಚಿಕ್ಕ ಒಂದು ಮ್ಯಾಪ್ ಕೂಡ ಸಿಗ್ತೀವಿ ನಮ್ಗೆ, ಎಲ್ಲೆಲ್ಲಿ ಯಾರ್ಯಾರು ಇದ್ದಾರೆ ಅಂತ. ಸೊ ಅಬ್ಸಲ್ಯೂಟ್ಲಿ ನಾವು ಲೈಬ್ರರಿಲಿ ಮತ್ತೆ ಸ್ಕೂಲ್ ಹತ್ರ ನೋಡ್ತೀವಿ, ಅಲ್ಲಿ ಆಂಜು ಮತ್ತೆ ಪ್ರಿನ್ಸಿಪಲ್ ಕೀಬಾ ಮತ್ತೆ ಕ್ವಿಲ್ಲಿಂಗ್ ಹ್ಯಾಮ್ ಅವರಿಬ್ರು ಟ್ರಾನ್ಸ್ಪೋರ್ಟೇಷನ್ ಹತ್ರ ಅವರೆಲ್ಲ ಅಲ್ಲಿದ್ದಾರೆ. ಮತ್ತೆ ಈ ಕಡೆ 8th ಬ್ರಾಂಚ್ ಅಲ್ಲಿ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಇರೋದು ಗುಂಕೋ ಮತ್ತೆ ಸಮರ್ಸ್, ಸೈಂಟ್ ಸಮರ್ಸು ಮತ್ತೆ ಸ್ಟ್ರಾಯ್ಡ್ಸ್ ಯಾರ್ಯಾರಿದ್ದಾರೆ, ಬ್ರುಕ್ಕು, ಉಸಪ್ಪು, ನಾಮಿ, ಜಿಂಬೆ ಮತ್ತೆ ಸಾಲು ಮತ್ತೆ ರಾಬಿನ್ ಮತ್ತೆ ಚಾಪರ್, ಇವರಿಷ್ಟು ಜನ ಬ್ರಾಂಚ್ 8 ಅಲ್ಲಿ ಇಲ್ಲಿದ್ದಾರೆ. ಅವ್ರಿಗಿಂತ ಮುಂದೆ ಹೋಗ್ತಾ ಇದಾರೆ ಯಾರು 10 ಜನ ಮಕ್ಕಳು, ಯಾರು ಹಾಸ್ಟೇಜ್ ತಗೊಂಡಿದಾರಲ್ಲ 10 ಜನ ಮಕ್ಕಳು ಅವ್ರಿಗಿಂತ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಆ ಕಡೆ ಕಾಡಲ್ಲಿ, ಆ ಬ್ರಾಂಚ್ ಪಕ್ಕದಲ್ಲಿರೋ ಕಾಡಲ್ಲೇನೆ ಇರೋದು ಆ ಜೈಂಟ್ ಎರಿಕ್ ಶಿಪ್ ಬಂದು ಕ್ರಾಶ್ ಆಗಿ ಬಿದ್ದಿರೋದು ಅದೇ ಕಾಡಲ್ಲೇ. ಅಲ್ಲಿರೋದು ಯಾರು, ಡಾರಿ ಮತ್ತೆ ಬ್ರಾಗಿ ಮತ್ತೆ ಯಾಸನ್ ಯಾಕೆ ಏನು ಮಾಡಿಲ್ಲ, ಆ ಮದರ್ ಎಲ್ಲ ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ನನ್ಗೆ ಅರ್ಥ ಆಗಿಲ್ಲ, ಯಾಕಂದ್ರೆ ಮೋಸ್ಟ್ಲಿ ಬೇರೆ ರಾಜ್ಯದ ಮನುಷ್ಯರ ಜೊತೆ ಓಡಾಡ್ತಿರ್ಬೋದು. ಯಾಸನ್ ಏನು ಮಾಡೇ ಇಲ್ಲ, ನಮ್ಗೆ ಪ್ಯಾನಲ್ ಏನು ಕಾಣಿಸ್ತಾ ಇಲ್ಲ ಯಾಸನ್ ಏನ್ ಮಾಡ್ತಿದ್ರು ಅಂತ. ಮೋಸ್ಟ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ನನಗೆ, ಮೋಸ್ಟ್ಲಿ ಬೇರೆ ಮಾನ್ಸ್ಟರ್ ಜೊತೆ ಫೈಟ್ ಆಡ್ತಿರ್ಬೋದು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಇವರು ಕ್ರಾಶ್ ಲ್ಯಾಂಡ್ ಆಗಿದ್ದಾರೆ. ಇವಾಗ ಕ್ರಾಶ್ ಲ್ಯಾಂಡ್ ಆಗಿ ಪಕ್ಕದ ಹತ್ರನೇ ಇರೋದು ರಿಪ್ಲಿ ಮತ್ತೆ ಫ್ರಾಂಕಿ, ಶಿಪ್ ಹತ್ರ ರಶ್ ಮಾಡಿ ಹೋಗ್ತಿದ್ದಾರೆ, ಅವ್ರಿಗೇನು ಯಾವ್ದು ಹೆಲ್ಪ್ ಮಾಡಕ್ಕೆ ಅಂತ ಅವ್ರ ಹತ್ರ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಇವಾಗ ವೆಸ್ಟರ್ನ್ ವಿಲೇಜ್ ಹತ್ರ ಇರೋದು ಮೌಂಟೇನ್ ಬಿಯರ್ಡ್ ಯಾರ್ಡ್ ಮತ್ತೆ ಉಳಿದ ಜೈಂಟ್ಸ್ ಗಳೆಲ್ಲ ವೆಸ್ಟರ್ನ್ ವಿಲೇಜ್ ಹತ್ರ ಇದ್ದಾರೆ. ಮತ್ತೆ ಅಲ್ಲೇ ನಾವು ಶಿಪ್ ನ ಕೂಡ ನೋಡ್ತೀವಿ, ಯಾರು ಹಾರ್ಬರ್ ಅಲ್ಲಿ ಇರುತ್ತೆ, ಇದು ಈ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಶಿಪ್ ನ ಹಾಕೋಬೇಕಂತ ಇರುತ್ತಲ್ಲ, ಆ ಶಿಪ್ ಕೂಡ ಆ ವೆಸ್ಟರ್ನ್ ವಿಲೇಜ್ ಅಲ್ಲಿ ಹಾರ್ಬರ್ ಅಲ್ಲಿ ನಿಂತ್ಕೊಂಡಿದೆ, ಸರಿನಾ. ಇದಿಷ್ಟು ಇರೋದು, ಮತ್ತೆ ಅಲ್ಲಿಂದ ಅವರು ಸ್ಟೆಟ್ ಸೈಲ್ ಆಗ್ಬೇಕು ಅಂತ ಇದಿಷ್ಟು ಪ್ಲಾನ್. ಈ ಮ್ಯಾಪ್ ಮಾತ್ರ ನಮ್ಗೆ ಯಾರು ಹೇಳಿದ್ದಾರೆ ಅಂತ ನಮ್ಗೆ ತೋರಿಸುತ್ತೆ. ಇವಾಗ ಆಂಜು, ಇಲ್ಲ ಅಸಿಸ್ಟೆಂಟ್ ಆಂಜು ಇವಾಗ ಅನೌನ್ಸ್ ಮಾಡಕ್ ಶುರು ಮಾಡ್ತಾರೆ ಯಾವ್ಯಾವ ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ ಅಂತ. ಇವಾಗ ನಾವು 10 ಜನ ಮಕ್ಕಳನ್ನ ಹೆಸರು ನೋಡಕ್ ಸ್ಟಾರ್ಟ್ ಮಾಡ್ತೀವಿ. ಯಾರಪ್ಪ ಅಂದ್ರೆ ದಿ ಫಸ್ಟ್ ಒನ್ ಈಸ್ ಎಲ್ವಾ ಯಾರಪ್ಪ ಅಂದ್ರೆ ದಿ ಮೌಂಟೇನ್ ಬಿಯರ್ಡ್ ಯಾರ್ಡ್ ನ ಗ್ರೇಟ್ 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 ಗ್ರ್ಯಾಂಡ್ ಡಾಟರ್ ಆಗಿರ್ತಾನೆ ಎಲ್ವಾನೇ ಇವಾಗ ಫಸ್ಟ್ ಮುಂದೆ ನಿಂತ್ಕೊಂಡು ಲೀಡ್ ಮಾಡ್ತಿದ್ದು. ಅವಳೇ ಇವಾಗ ಅವಳು ತಳ್ಕೊಂಡು ಹೋಗ್ತದಲ್ಲ. ಮತ್ತೆ ಅಯ್ಯೋ ಮೌಂಟೇನ್ ಬಿಯರ್ಡ್ ಯಾರ್ಡ್ ನಿಮ್ಮ ಮೊಮ್ಮಗಳು ತಲ್ಲ ಆತರ ಫುಲ್ ಎಲ್ಲ ಮಾತಾಡ್ತಿದ್ದಾರೆ, ಸರಿನಾ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಕ್ಯಾಡಿ ಬಂದ್ಬಿಟ್ಟು ಅವ್ನಿಗೆ ಹಾರ್ನ್ ಎಲ್ಲ ಇದೆ, ಏನ್ಷಿಯಂಟ್ ಬ್ಲಡ್ ಜೈಂಟ್ ಬ್ಲಡ್ ಇರುತ್ತೆ ಅಂತ ಅವನ್ಗೆ ಹಾರ್ನ್ ಎಲ್ಲ ಇದೆ, ಸರಿ. ನೆಕ್ಸ್ಟ್ ಆಮೇಲೆ ಓಲಫ್ ಅಂತ ಇರೋನು ನೆನ್ಪಿಟ್ಕೊಳ್ಳಿ, ಅವನು ಓಯೋಮನ್ ಕಾಶಿ ಇರ್ತಾರಲ್ಲ, ಓಯೋಮೋನ ಗ್ರ್ಯಾಂಡ್ ಸನ್. ಮತ್ತೆ ನಮ್ಗೆ ಸ್ವಲ್ಪ ಪೇರೆಂಟ್ಸ್ ಅವ್ರ ಥಾಟ್ಸ್ ಮಕ್ಕಳುಗಳದ್ದು ಅವ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊತಾ ಇದೀವಿ. ಇದು ಮತ್ತೆ ತುಂಬಾ ಒಳ್ಳೆ ವಿಷಯ, ಸರಿನಾ. ಇದೆಲ್ಲ ಓಯೋಮೋನ ಗ್ರ್ಯಾಂಡ್ ಸನ್ ಆಗಿರ್ತಾನೆ ಓಲ್ಫ್, ಸರಿನಾ. ನೆಕ್ಸ್ಟ್ ಆದ್ಮೇಲೆ ಕಾಲಿನ್ ಇದ್ದಾಳೆ, ಕಾಲಿನ್ ಬೇರೆ, ಸರಿನಾ. ಕಾಲಿನ್ ಹುಡುಗಿ ಇವಳು, ಸರಿನಾ. ಅವಳಿಗೂ ಸ್ವಲ್ಪ ಉಸಾಪ್ ತರ ನೋಸಿದೆ, ಸರಿನಾ. ಉಸಾಪ್ ತರ ಒಂಚೂರು ಮುಂದೆ ಬಂದ್ಬಿಟ್ಟಿದೆ. ಇದೇನಪ್ಪ ಲಕ್ಕಿದ್, ನಂದು ವರ್ಸ್ಟ್ ಲಕ್ಕಿದು ಮಾತ್ರ ಅಂತ ಅವಳು ಸ್ವಲ್ಪ ಬೇಜಾರಾಗಿದ್ದಾಳೆ. ಅವಳಿಗೆ ಲಕ್ ಬಗ್ಗೆ ಸಕ್ಕತ್ತಿದೆ ಅನ್ಸುತ್ತೆ. ಆಮೇಲೆ ನಾವು ಮಗ್ ಅಂತ ಒಬ್ಬ ನೋಡ್ತೀವಿ. ಮಗ್ಗು ಅವನು ಸ್ವಲ್ಪ ದಪ್ಪ ಸರಿಯಾಗಿದ್ದಾನೆ, ಸರಿನಾ. ಅವನು ನನಗೆ ಗೊತ್ತು ನಾನು ಸ್ಟ್ರಾಂಗ್ ಅಂತ, ನನಗೆ ನಡೆಯಕ್ಕೆ ನಿಲ್ಸಕ್ಕೆ ಆಗ್ತಾ ಇಲ್ಲ ಅಂತ ಅವನು ಫುಲ್ ಬೇಜಾರಾಗಿದ್ದಾನೆ. ಆಮೇಲೆ ನೆಕ್ಸ್ಟ್ ನಾವು ರೋನ್ಯಾನ ನೋಡ್ತೀವಿ. ರೋನ್ಯಾ ಏನಿದ್ದಾಳೆ ಅಂದ್ರೆ ಅವಳು ಫುಲ್ ಖುಷಿಯಾಗಿದ್ದಾಳೆ. ಅವಳು ಇದೆಲ್ಲ ಏನ್ ತೊಂದರೆ ಇಲ್ಲ, ಇದೆಲ್ಲ ನಾವು ಯಾವಾಗ್ಲೂ ನಮ್ಗೆ ಈ ತರ ಕಷ್ಟ ಪರಿಸ್ಥಿತಿ ಸಿಗಾಕೊಂಡಾಗೆಲ್ಲ ನಾವು ಯಾವಾಗಲೂ ಒಳ್ಳೇದೇ ಆಗಿದೆ, ಇವಾಗಲೂ ಒಳ್ಳೇದೇ ಆಗುತ್ತೆ ಅಂತ ಅವಳು ಸ್ವಲ್ಪ ಪಾಸಿಟಿವ್ ಆಗಿದ್ದಾಳೆ. ಇವಳು ರಾನ್ಯಾ ಅಂತ ಪಾಸಿಟಿವ್ ರಾನ್ಯಾ. ಇದೆಲ್ಲ ಆದ್ಮೇಲೆ ರಾನ್ಯಾ ಹೇಳಿದ ತಕ್ಷಣ ಅಯ್ಯೋ ಅದ್ಯಾರೋ ಒಬ್ರು ಜೈಂಟ್ ಬಂದ್ಬಿಟ್ಟು ಅಯ್ಯೋ ಇವಳು ನನ್ ಮಗಳು ಅಂತ ಅವನ್ ಬಂದು ಜೈಂಟ್ ಎಲ್ಲ ಇಟ್ಕೊಂಡು ಸ್ವಲ್ಪ ನಾವು ಪೇರೆಂಟ್ಸು ಇದನ್ನೆಲ್ಲ ನೋಡ್ಕೊಂಡು ನಂಗೆ ಖುಷಿ ಆಯ್ತು. ನೆಕ್ಸ್ಟ್ ಆಮೇಲೆ ಬೆಂಟ್ ನ ನೋಡ್ತೀವಿ. ಬೆಂಟ್ ಅಯ್ಯೋ ನಮ್ಮ ಅಮ್ಮ ಬೈತಾರೆ ನನಗೆ ಅಂತ ಅವನ್ ಫುಲ್ ಹೇಳ್ತಾ ಇದ್ದಾನೆ. ನಮ್ಮ ಅಮ್ಮ ಇಲ್ಲಿ ಬಂದಿರೋದು ನೋಡ್ರಿ ನಮ್ ಬೈತಾರೆ ಅಂತ ಅವನು ಹೇಳ್ತಾ ಇದ್ದಾನೆ.
ಅದಕ್ಕೆ ಅವನ ಹಿಂದೆಗಡೆ ಇದ್ದಾನೆ. ಸೊ ಆ ಬೆಂಟಿಗೆ ಹಿಂದೆ ಇರೋನು ಆ ಬೆಂಟ್ ಹೇಳಿದ್ ಕೇಳಿ ನಮ್ಮ ಅಮ್ಮ ಬೈತಾರೆ ನಮ್ಮ ಅಪ್ಪ ಬೈತಾರೆ ಅಂತ ಹೇಳಿದ್ ಕೇಳಿ ಅವನ ಹಿಂದೆ ಇರೋದು ಯಾರಪ್ಪ ಅಂದ್ರೆ ಜೊಹಾನಾ ಅಂತ. ಅವಳು ಕೂಡ ಏನ್ಷಿಯಂಟ್ ಬ್ಲಡ್ ಇರುತ್ತೆ ಅನ್ಸುತ್ತೆ, ಅವಳಿಗೂ ಹಾರ್ನ್ಸ್ ಎಲ್ಲ ಇದೆ ಸರಿನಾ. ಆ ಜೊಹಾನಾ ಹೇಳ್ತಾಳೆ ಅಟ್ಲೀಸ್ಟ್ ನಿನಗೆ ಪೇರೆಂಟ್ಸ್ ಯಾರು ಇದ್ದಾರೆ ಸುಮ್ನಿರು ಅಂತ ಅವಳು ಹೇಳಕ್ ಶುರು ಮಾಡ್ತಾಳೆ. ಸೊ ಇವಳಿಗೆ ಯಾರು ಇಲ್ಲ ಪೇರೆಂಟ್ಸ್ ಅಂತ. ಸೊ ಈ ತರ ಸಿಕ್ಕಾಪಟ್ಟ ಒಂದು ಸಣ್ಣ ಸಣ್ಣ ವಿಷಯಗಳು ಅವ್ರ ಪರ್ಸನಾಲಿಟಿ ಬಗ್ಗೆ ನಮ್ಗೆ ತಿಳಿಸ್ತಾ ಹೋಗುತ್ತೆ ಸರಿನಾ. ಆ ಜೊಹಾನಾ ಹಿಂದೆ ಇರೋದು ಯಾರಪ್ಪ ಅಂದ್ರೆ ಜಾನ್ ಏನ್ ಹೇಳಿದಾನೆ ಅಂದ್ರೆ ನಮ್ ಓದ್ ಚಾಪ್ಟರ್ ನಮ್ಗೆ ಸಾಲು ಅವನ್ನ ಕಾಪಾಡಿದ್ದ ಲಾಸ್ಟ್ ಅಲ್ಲಿ ಇದ್ನಲ್ಲ, ಅವ್ನ ಹಗ್ಗ ಎಲ್ಲ ಕೊಟ್ಟು ಕಾಪಾಡಿದ ಜ್ಞಾಪನ ಇದೆಯಾ. ಅವನು ಇವಾಗ ಸಾಲ್ನ ಹಿಡಿದು ಹೊಡೆದಲ್ಲ ಆದ್ಮೇಲೆ ಮತ್ತೆ ಅವನ್ನ ಇದೇ ಲೈನ್ಗೆ ಬಿಟ್ಟಿದ್ದಾರೆ. ಅವನು ಹೋಗ್ತಾ ಇದ್ದಾನೆ ಅವ್ರ ಹಿಂದೆಗಡೆ. ಅಯ್ಯೋ ಅವನು ಹೇಳ್ತಾ ಇದ್ದಾನೆ ಅಯ್ಯೋ ಅಟ್ಲೀಸ್ಟ್ ನನ್ನಾರು ಯಾರಾದ್ರೂ ಉಳ್ಸಪ್ಪ ಅಂತ ಹೇಳ್ತಾ ಇದ್ದಾನೆ. ಇದನ್ನ ಕೇಳಿಸ್ಕೊಂಡು ಉಳಿದೋ ಮಕ್ಕಳೆಲ್ಲ ಬೈತಿದ್ದಾರೆ ನಮ್ಗೆ, ಏನ್ ಮಾತಾಡ್ತಿದ್ಯಾ ನೀನು ಅಂತ. ಅದಕ್ಕೆ ಸಾರಿ ಅಂತ ಅವನೆಲ್ಲ ಶುರು ಮಾಡ್ತಾನೆ, ನಾನು ಬದುಕ್ಬೇಕಲ್ಲ ಅದಕ್ಕೋಸ್ಕರ ಸಾರಿ ಅಂತ ಅವನೆಲ್ಲ ಶುರು ಮಾಡ್ತಾನೆ. ಆಮೇಲೆ ಇವರೆಲ್ಲಾರನ್ನು ಕಾಪಾಡಬೇಕು ಅಂತ ಒಬ್ಬ ಪುಟ್ಟ ವಾರಿಯರ್ ಬಂತ ಇಲ್ಲಿಗೆ. ಅವನೇ ದಿ ಲಿಟಲ್ ವಾರಿಯರ್ ಕಾಲಿನ್ ಅಂತ. ಆಮೇಲೆ ಇವನ್ನು ಸೇರಿಸಿದ್ರೆ ಇವರೆಲ್ಲರೂ ಸೇರಿ 10 ಮೆಂಬರ್ಸ್ ಆಗ್ತಾರೆ ಅಂತ ಅನೌನ್ಸ್ ಮಾಡ್ತಾರೆ. ಇದನ್ನ ಕೇಳಿಸ್ಕೊಂಡು ರಿಪ್ಲಿ ಮತ್ತೆ ಅಲ್ಲೇ ಇದ್ದಂತ ಯಾಸಾನ್ಗೆ ಶಾಕ್ ಆಗುತ್ತೆ. ಮತ್ತೆ ಯಾಸಾನ್ ಹೇಳಕ್ ಶುರು ಮಾಡ್ತಾನೆ ಏನಪ್ಪಾ ಅಂದ್ರೆ, ಓ ರಿಪ್ಲಿ ನೀನ್ ಕೇಳಿಸ್ಕೊಂಡ, ನಮ್ಮ ಮಗು ಹೋಗ್ಬಿಟ್ಟು ಕಾಪಾಡಕ್ ನೋಡಿದ್ರೆ ಒಬ್ಬ ವಾರಿಯರ್ ಲಿಟಲ್ ವಾರಿಯರ್ ಅಂತ ಅವನು ಫುಲ್ ಅವ್ನಿಗೆ ಅಪ್ರಿಶಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಓ ಅವರ್ ಸಾರ್ ಅಂತ ಅವ್ನು ಫುಲ್ ಅಪ್ರಿಶಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ರಿಪ್ಲಿ ಅವ್ನಿಗೆ ಅಯ್ಯೋ ಹೊಗಳೋಂತ ಟೈಮ್ ಅಲ್ಲ ಇದು, ಅವನೋಗ್ ತಗೊಂಡಿದ್ದಾನಲ್ಲಿ ಅಂತ ಹೋಗ್ಬಿಟ್ಟು ರಿಪ್ಲಿಗೆ ಬೈದಾಗಲ್ಲ ಸರಿನಾ. ಸೊ ಇವಾಗ ಇವ್ರನ್ನೆಲ್ಲ ಕಿಡ್ನಾಪ್ ಎಲ್ಲ ಮಾಡಾದ್ಮೇಲೆ ಇವಾಗ ನಮ್ ಡಿಮ್ಯಾಂಡ್ ಏನು ಅಂತ ಹೇಳ್ತೀವಿ ನಿಮ್ಗೆ. ಎಲ್ಲರೂ ಕ್ಲೋಸ್ ಆಗಿ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ ಅಂತ ಸಮರ್ಸ್ ಹೇಳ್ತಾನೆ. ಏನಪ್ಪಾ ಅಂದ್ರೆ ವಾರಿಯರ್ಸ್ ನಿಮ್ಮಂತ ಎಲ್ಬಾಫ್ ಅಲ್ಲಿರುವಂತ ವಾರಿಯರ್ಸ್ಗೆ ಈ ಸ್ಕೂಲು ಲೈಬ್ರರಿ ಎಲ್ಲ ಬೇಕಾಗಿಲ್ಲ. ಈ ಸ್ಕೂಲು ಲೈಬ್ರರಿ ಎಲ್ಲ ಸುಟ್ಟಾಕ್ಬೇಕು ನೀವು, ಮತ್ತೆ ನಮ್ ಜೊತೆ ಕೆಲಸ ಮಾಡ್ಬೇಕು, ನಮ್ಗೆ ಒಬೆ ಮಾಡ್ಬೇಕು, ನಮ್ ಸ್ಲೇವ್ಗಳ ತರ ಬಿದ್ದಿರ್ಬೇಕು ನೀವು ಅಂತ ಅವನ್ಗೆ ಅನೌನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ನಾನು ಹೇಳಿದ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಿಮ್ಮ 10 ಜನ ಮಕ್ಕಳನ್ನ ಒಬ್ಬರಾದ್ಮೇಲೆ ಒಬ್ರನ್ನ ಸಾಯಿಸ್ತಾ ಹೋಗ್ತೀವಿ ಅಂತ ಅನೌನ್ಸ್ ಮಾಡ್ತಾನೆ. ಅದನ್ನ ಕೇಳಿ ರಿಪ್ಲಿ ಮತ್ತೆ ಯಾಸನ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಏನ್ ಹೇಳ್ತಿದ್ದ ಅವನು ಅಂತ ಫುಲ್ ಕೋಪ ಮಾಡ್ಕೊಂಡಿದ್ದಾರೆ ಸರಿನಾ. ಮತ್ತೆ ಡಾರಿ ಮತ್ತೆ ಬ್ರಾಗಿ ಅವ್ರು ಫುಲ್ ಚಿಯರ್ ಅಪ್ ಆಗಿ ನಾವು ಅವ್ರು ಎಲ್ಲಿದ್ದಾರೆ ಅಂತ ನಮ್ಗೆ ಗೊತ್ತಲ್ವಾ 8th ಬ್ರಾಂಚ್ ಅಲ್ಲಿ, ಬನ್ನಿ ಹೋಗಿ ಎಲ್ಲ ಸೇವ್ ಮಾಡೋಣ ಅಂತ ಫುಲ್ ಎಲ್ಲ ಜೋಶ್ ಅಪ್ ಆಗಿ ಎಲ್ಲ ರೆಡಿ ಆಗಿದ್ದಾರೆ ಅವರಿಬ್ರು ಸರಿನಾ. ಇದೆಲ್ಲ ಆದ್ಮೇಲೆ ಸಮಸ್ಯೆ ಅನೌನ್ಸ್ ಮಾಡ್ತಾನೆ, ಎಲ್ಡರ್ ಯೋರ್ ಆಲ್ ನೋಡು ಇವಾಗ ಇದು ನಿನ್ ಚಾಯ್ಸ್, ಏನ್ ಮಾಡ್ತೀಯ ಇವಾಗ ಅಂತ ಅವ್ನ್ ಕ್ವಶನ್ ಮಾಡ್ತಾನೆ ಸರಿನಾ. ಅವ್ರು ಎಲ್ಲರೂ ನನ್ ಮಾಡ್ಬೇಕು ಚಾಯ್ಸ್ ಇವಾಗ ಅಂತ ಫುಲ್ ಶಾಕ್ ಆಗಿದ್ದಾನೆ ಅವನು ಸರಿನಾ. ಅದನ್ನ ಕೇಳಿ ಆಂಜ್ ಯಾರೇನಿದ್ದಾರೆ ಟ್ರಾನ್ಸ್ಪೋರ್ಟೇಷನ್ ಅಂತ ಇರ್ತಾರಲ್ಲ ಆಂಜ್, ಅವಳು ಶಾಕ್ ಆಗಿ ಕೇಳ್ತಾನೆ, ಏನ್ ಹೇಳ್ತಾ ಇದ್ದೀರಾ ನೀವೆಲ್ಲ, ಇದು ಸಿಕ್ಕಾಪಟ್ಟೆ ಕೆಟ್ಟದು, ಸಿಕ್ಕಾಪಟ್ಟೆ ಕ್ರೂಯಲ್ ನೀವೆಲ್ಲ. ಇಲ್ಲಿ ಎಲ್ಬಾಫ್ ಸ್ಕೂಲ್ ಇರೋದು, ನಾವ್ ಎಲ್ಬಾಫ್ ಅಲ್ಲಿ ಇರೋರೆಲ್ಲ ತುಂಬಾ ಪೀಸ್ ಆಗಿ ನಮ್ಮ ಪಾಡ್ ನಾವ್ ಇರ್ತೀವಿ, ನಾವೆಲ್ಲ ಬುದ್ಧಿವಂತಿಕೆ ವಾರಿಯರ್ಗಿಂತ ಪೀಸ್ ತುಂಬಾ ಮುಖ್ಯ, ಮತ್ತೆ ವಾರಿಯರ್ಸ್ ಗಿಂತ ನಾಲೆಡ್ಜ್ ತುಂಬಾ ಮುಖ್ಯ ಅಂತ ತಿಳ್ಕೊಂಡು ನಾವು ಬಾಳ್ತಾ ಇದೀವಿ. ಮತ್ತೆ ಲೈಬ್ರರಿ ತುಂಬಾ ಹಿಸ್ಟಾರಿಕ್ ಆಗಿ ಬಂದಿರುವಂತ ಲೈಬ್ರರಿ, ಅದು ಓಹಾರದಲ್ಲಿ ಇರುವಂತ ಬುಕ್ಸ್ ನೆಲ್ಲ ಕಲೆಕ್ಟ್ ಮಾಡಿ ಇಲ್ಲಿ ತುಂಬಾ ನಮ್ಗೆ ತುಂಬಾ ಪ್ರೊಟೆಕ್ಟ್ ಮಾಡಿಕೊಟ್ಟಿರುವಂತ ಲೈಬ್ರರಿ, ಅದನ್ನ ನಾಶ ಮಾಡಕ್ ನಾವು ಬಿಡಲ್ಲ ಅಂತ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡು ಸಮರ್ಸ್, ನಿನ್ ತುಂಬಾ ದೊಡ್ಡ ಬಾಯ ಇದೆ ಅಂತ ಇವಾಗ ಗಾಟ್ ಎ ಬಿಗ್ ಮೌತ್ ಅಂತ ಅವನು ಹೇಳ್ತಾನೆ. ರಾಬಿನ್ ಅಬ್ಸಲ್ಯೂಟ್ಲಿ ಪಿಸ್ಡ್, ಯಾಕಂದ್ರೆ ಅವಳು ಓಹಾರದಲ್ಲಿ ಆಲ್ರೆಡಿ ಅವಳ ಒಂದು ಲೈಬ್ರರಿನ ಕಳ್ಕೊಂಡಿದ್ದಾಳೆ, ಅವಳ ಮನೆನ ಕಳ್ಕೊಂಡಿದ್ದಾಳೆ ಓಹಾರದಿಂದ. ಇದು ಅವಳಿಗೆ ಮತ್ತೆ ಆಗೋದಿಕ್ಕೆ ಇಷ್ಟ ಇಲ್ಲ. ಈ ಅನೌನ್ಸ್ಮೆಂಟ್ ನ ಕೇಳಿ ರಾಬಿನ್ ಈಸ್ ಪಿಸ್ಡ್ ಸರಿನಾ. ಚಾಪರ್ ತಡೀತಾನೆ, ರಾಬಿನ್ ಬೇಡ ಇದನ್ನೆಲ್ಲ ಮಾಡ್ಬೇಡ ಅಂತ ಚಾಪರ್ ತಡೀತಾನೆ. ಆದ್ರೆ ರಾಬಿನ್ ಈಸ್ ಸೂಪರ್ ಪಿಸ್ಡ್ ಸರಿನಾ. ಇದಾದ್ಮೇಲೆ ಯಾಸಾನ್ ಕೂಡ, ನಮ್ಮ ಸ್ಕಾಪರ್ ಗಬಾನ್ ಕೂಡ ಪಿಸ್ಡ್ ಆಗಿದ್ದಾನೆ, ಯಾಕಂದ್ರೆ ಮಕ್ಕಳನ್ನ ಸಾಯಿಸ್ತೀನಿ ಅಂತ ಅವನು ಹೇಳದ್ನಲ್ಲ, ಸೂಪರ್ ಪಿಸ್ಟ್. ಅವನು ಕೂಡ ರಿಪ್ಲಿ ಕೇಳ್ಕೊತಾಳೆ, ಯಾಸಾನ್ ಪ್ಲೀಸ್ ಅಂತ ರಿಪ್ಲಿ ಕೇಳ್ಕೊತಾನೆ. ಯಾಸಾನ್ ಇವಾಗ ಹೋಗಿ ಆನ್ ಇಟ್ ಅಂತ ಅವನು ಹೋಗಿ ರಶ್ ಮಾಡಕ್ ಶುರು ಮಾಡ್ತಾನೆ. ಮತ್ತೆ ಫೈನಲ್ ಪೇಜ್ ಅಲ್ಲಿ ನಾವು ನೋಡ್ತೀವಿ ರಾಬಿನ್ ಅವಳು ರೆಡಿ ಆಗಿದ್ದಾಳೆ, ಅವಳು ಆಚೆ ಬರೋದಕ್ಕೆ ಸಾಲ್ ಬಿಯರ್ಡ್ ಇಂದ ಮತ್ತೆ ಫೈಟ್ ಮಾಡೋದಕ್ಕೆ ಸಮರ್ಸ್ ನ ಸರಿನಾ. ಮತ್ತೆ ಅವಳ ಕಣ್ಣೆಲ್ಲ ತುಂಬಾ ಬ್ರೈಟ್ ಆಗಿದೆ, ಒಂಥರ ಅವಳ ರಕ್ತ ಕುದಿತಾ ಇದೆ ಅನ್ನೋ ತರ ಇದೆ ಅವಳ ಕಣ್ಣೆಲ್ಲ. ನಾನು ಫೈಟ್ ಮಾಡೋದಕ್ಕೆ ರೆಡಿ ಅಂತ ಅವಳ ಕಣ್ಣೆಲ್ಲ ಸಾಕಾಗೋತರ ಈ ಮೂಗ್ ಕಣ್ತರ ಮತ್ತೆ ಮೀಹೋಗ್ ಕಣ್ತರ ಇದೆ ಸರಿನಾ. ರಾಬಿನ್ ಈ ಚಾಪ್ಟರ್ ಅಲ್ಲಿ ಸಖತ್ ಕ್ರೇಜಿ ಆಗಿದೆ, ಅವಳ ಕಣ್ಣೆಲ್ಲ ಒಂಥರ ಬ್ರೈಟ್ ಆಗಿದೆ ಅಂತಾನೆ ಹೇಳ್ಬೋದು. ನಾನು ಇದನ್ನ ಮತ್ತೆ ಆಗೋದಿಕ್ಕೆ ಬಿಡೋದಿಲ್ಲ ಅಂತ
ಬರ್ತಾ ಇದ್ದಾಳೆ ರಾಬಿನ್ನು. ಅದೇ ತರನೇ ಯಾಸನು ಕೂಡ ಅವನ 2 ಆಕ್ಸ್ನ ಇಟ್ಕೊಂಡು ರಶ್ ಮಾಡ್ತಾ ಇದ್ದಾನೆ ಮಕ್ಕಳ ಹತ್ರ. ನಾನು ಇದನ್ನ ಆಗೋದಕ್ಕೆ ಬಿಡೋದಿಲ್ಲ ಅಂತ ಅವನು ಕೂಡ ಫುಲ್ ರಶ್ ಮಾಡ್ತಾ ಇದ್ದಾನೆ. ಓ ಮೈ ಗಾಡ್, ದಿಸ್ ಚಾಪ್ಟರ್ ವಾಸ್ ಕ್ರೇಜಿಯೆಸ್ಟ್ ಅಂಡ್ ಕ್ರೇಜಿಯೆಸ್ಟ್ ಅಂತ ಇರುತ್ತೆ. ನೆಕ್ಸ್ಟ್ ಚಾಪ್ಟರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಬ್ಸಲ್ಯೂಟ್ಲಿ ಇಬ್ರು ಫೈಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಗಾಡ್ಸ್ ನೈಟ್ಸ್ನ. ನಾನು ಹೆವಿ ಎಕ್ಸೈಟ್ ಆಗಿದ್ದೀನಿ. ನಿಮ್ಗೆ ನಾನು 3 ಚಾಪ್ಟರ್ ಬಗ್ಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಕ್ರೇಜಿ ಆಗಿತ್ತು ಅನೌನ್ಸ್ಮೆಂಟು. ಮತ್ತೆ ಕಾಲಿನ್ ನೋಡಿದ್ವಿ ನಾವು, ಅವನೆಲ್ಲರಿಗೂ ಚಿಯರ್ ಮಾಡ್ತಾ ಇದ್ದಾನೆ. ಮತ್ತೆ ಎಲ್ಲ ಮಕ್ಕಳುಗಳ ಬಗ್ಗೆ ತಿಳ್ಕೊಂಡ್ವಿ ನಾವು, ಅವರ ಸ್ವಲ್ಪ ಪರ್ಸನಾಲಿಟಿ ಮತ್ತೆ ಅವರ ಬ್ಯಾಕ್ ಗ್ರೌಂಡ್ ನ ಬಗ್ಗೆ ತಿಳ್ಕೊಂಡ್ವಿ. ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ನಿಮ್ಗೆ ಯಾರು ಮಕ್ಕಳು ಇಷ್ಟ ಆಯ್ತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ನನಗಂತೂ ಹೆವಿ ಇಷ್ಟ ಆಯ್ತಪ್ಪ. ಐ ಲವ್ ಕಾಲಿನ್, ಸೂಪರ್. ಮತ್ತೆ ಲಾಸ್ಟ್ ಇದ್ವಲ್ಲ ರೋನಿಯಾ ಸೂಪರ್, ಸಖತ್ ಪಾಸಿಟಿವ್ ಆಗಿದ್ದಲ್ಲ, ಅವಳು ನಂಗೆ ಇಷ್ಟ ಆಯ್ತು. ನಿಮ್ಗೆ ಯಾರು ಇಷ್ಟ ಆದ್ರೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಚಾಪ್ಟರ್ ಮತ್ತೆ ನೆಕ್ಸ್ಟ್ ಲೆವೆಲ್ ಆಗಿತ್ತು. ನಿಮ್ಗೆ ಅನಿಸ್ತು ಈ ಚಾಪ್ಟರ್ ಬಗ್ಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಸಿಗ್ತೀನಿ. ಬಾಯ್.